ಹಲ್ಲೆಲೂಯಾ. ದೇವರು ನಮ್ಗೆ ಸ್ತೋತ್ರವಾಗಲಿ. ಅದ್ಭುತವಾಗಿರುವಂತಹ ಸಮಯ ದೇವರ ವಾಕ್ಯವನ್ನ ಕೇಳ್ಕೊಳ್ಳೋಣ. ಈ ದಿನ ಕೂಡ ದೇವರು ನಮ್ಮ ಕೂಡ ಅನೇಕ ಒಂದು ವಿಚಾರಗಳನ್ನ ಮಾತಾಡ್ಲಿಕ್ಕಿದ್ದಾರೆ. ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ 6th ವೀಕ್ ನಲ್ಲಿ ನಾವು ಇದ್ದೇವೆ. ಹಾಗಾಗಿ ಈ ಒಂದು ದಿನ ವಿಶೇಷವಾಗಿ ನಾವು ಈ ಒಂದು ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ 6th ವೀಕ್ ನಲ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಒಂದು ಟಾಪಿಕ್ ಅಂತ ಹೇಳ್ಬೋದು. ಇಟ್ಸ್ ವೆರಿ ಇಂಪಾರ್ಟೆಂಟ್ ವರ್ಡ್ ಆಫ್ ಗಾಡ್ ಅಂತ ಹೇಳ್ಬೋದು, ವೆರಿ ಇಂಪಾರ್ಟೆಂಟ್ ಟೀಚಿಂಗ್ ಅಂತ ಹೇಳ್ಬೋದು, ಪ್ರೀಚಿಂಗ್ ಅಂತ ಹೇಳ್ಬೋದು. ಬಿಕಾಸ್ ಅದು ನಮ್ಗೆ ಒಂದು ಹೊಸ ಒಂದು ವಿಚಾರಗಳನ್ನ ದೇವರ ವಾಕ್ಯದ ಮುಖಾಂತರವಾಗಿ ತಿಳಿಸ್ಕೊಡ್ತಾ ಇದೆ. ಯಾಕೆ ಅಂತಂದ್ರೆ ನಮ್ಗೆ ನಾವು ಜೀವಿತ ಮಾಡಬೇಕು ಅಂತಂದ್ರೆ ವಿ ನೀಡ್ ದ ವರ್ಡ್ ಆಫ್ ಗಾಡ್. ನಮ್ಗೆ ನಾವು ಕ್ರೈಸ್ತರಾಗಿದ್ದು, ನಾವು ಒಂದು ಸಾಕ್ಷಿಗಳಾಗಿದ್ದು, ನಾವು ವಿಶ್ವಾಸಿಗಳಾಗಿದ್ದು ನಾವು ಜೀವಿಸುವಾಗ ನಮ್ಗೆ ದೇವರ ವಾಕ್ಯ ಬಹಳವಾಗಿ ಅವಶ್ಯವಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಹೇಗೆ ಒಂದು ಮನುಷ್ಯನು ಬದುಕಬೇಕಾದ್ರೆ ಒಂದು ಏನಂತ ಹೇಳ್ಬೋದು, ಒಂದು ಆಕ್ಸಿಜನ್ ಎಷ್ಟು ಇಂಪಾರ್ಟೆಂಟೋ ಆ ರೀತಿಯಲ್ಲಿ ನೀತಿವಂತನು ಬದುಕಬೇಕಾದ್ರೆ, ದೇವರಲ್ಲಿ ನಂಬಿಕೆ ಇಡುವಂತವ್ರು ಬದುಕಬೇಕಾದ್ರೆ ದೇವರ ವಾಕ್ಯದ ಮುಖಾಂತರವಾಗಿ ಬದುಕ್ತಾರೆ. ಅದಕ್ಕೆ ದೇವರ ವಾಕ್ಯ ಏನ್ ಹೇಳ್ತದಂದ್ರೆ, ದೇವರಿಂದ ಬರುವಂತ ಪ್ರತಿಯೊಂದು ಮಾತಿನಿಂದ ಮನುಷ್ಯನು ಬದುಕ್ತಾನೆ, ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ ಅಂತ ಯೇಸು ಸ್ವಾಮಿ ಹೇಳೋದನ್ನ ನಾವು ನೋಡ್ಕೊಳ್ಬಹುದಾಗಿದೆ. ಹಾಗಾಗಿ ನೋಡ್ರಿ, ಈ ಒಂದು ದಿನ ಕೂಡ ಈ ಒಂದು ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ಸ್ ವೀಕ್ 6 ನಲ್ಲಿ ನಾವು ಏನ್ ಕಲಿತಾ ಇದ್ದೇವೆ ಅಂತಂದ್ರೆ, ಲಾಸ್ಟ್ ವೀಕ್ ನಲ್ಲಿ ನಾವು ನೋಡಿಕೊಂಡ್ರೆ ಯೇಸು ಸ್ವಾಮಿ ಏನ್ ಹೇಳ್ತಾ ಇದಾರೆ, ನಾನು ಬೇರೊಬ್ಬ ಸಹಾಯಕನನ್ನ ಕಳಿಸ್ಕೊಡ್ತೇನೆ, ನನ್ನ ಹೆಸರಿನಲ್ಲಿ ಕಳಿಸ್ಕೊಡ್ತೇನೆ, ತಂದೆಯಾದ ದೇವರ ಬಳಿಯಿಂದ ಕಳಿಸ್ಕೊಡ್ತೇನೆ, ಅವನು ನಿಮ್ಮ ಸಂಗಡ ಇದು ನಿಮ್ಗೆ ಎಲ್ಲಾ ವಿಚಾರಗಳನ್ನ ನಾನು ಹೇಳಿದ್ದನ್ನ ನಿಮ್ಮ ನೆನಪಿಗೆ ತರುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 26ನೇ ವಚನದಲ್ಲಿ ಈ ವಾಕ್ಯವನ್ನ ನಾವು ನೋಡಿಕೊಂಡ್ರೆ, ಆದ್ರೆ ಅದೇ ಒಂದು ಅಧ್ಯಾಯದಲ್ಲಿ ಈ ಒಂದು ವಿಚಾರಗಳನ್ನ ನಾವು ಕಂಟಿನ್ಯೂ ಮಾಡಿಕೊಳ್ಳುವ ಹಾಗೆ ದೇವರು ಇನ್ನ ಕೂಡ ಅನೇಕ ಒಂದು ವಿಚಾರಗಳನ್ನ ಮಾತಾಡ್ಲಿಕ್ಕಿದ್ದಾರೆ. ನೋಡ್ರಿ, ಯೇಸು ಸ್ವಾಮಿ ಯಾವಾಗ ಪವಿತ್ರ ಆತ್ಮನ ಕುರಿತಾಗಿ ಶಿಷ್ಯಂದರಿಗೆ ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಅವ್ರಿಗೆ ಒಂದು ಅರ್ಥ ಆಗ್ಬೇಕು ಏನು ಅಂತಂದ್ರೆ, ಇವಾಗಿಂದ ಒಂದು ಹೊಸ ಒಂದು ಯುಗ ಸ್ಟಾರ್ಟ್ ಆಗ್ಲಿಕ್ಕಿದೆ. ಹಲ್ಲೆಲೂಯಾ. ಲೋಕವನ್ನ ದೇವರು ಸೃಷ್ಟಿ ಮಾಡಿದಾಗಿಂದ ಒಂದು ವಿಚಾರಗಳು, ಬೇರೆ ಬೇರೆ ವಿಚಾರಗಳು ನಡೆದುಕೊಂಡು ಬಂದಿರುವುದನ್ನ ನಾವು ನೋಡ್ಕೊಳ್ಬಹುದಾಗಿದೆ. ಹೇಗೆ ಅಂತಂದ್ರೆ ನೋಡ್ರಿ, ಲೋಕವನ್ನ ಸೃಷ್ಟಿ ಮಾಡಿದ್ಮೇಲೆ ದೇವರು ಆದಮ್ ಅವಳನ್ನ ಸೃಷ್ಟಿ ಮಾಡಿದ್ಮೇಲೆ ಏದೆನ್ ತೋಟದಲ್ಲಿ ಅವ್ರನ್ನ ಇಟ್ಟ ಮೇಲೆ ಅಲ್ಲಿಂದ ಒಂದು ಬೇರೆ ಒಂದು ರೀತಿಯಲ್ಲಿ ಇತ್ತು. ಆದ್ರೆ ಯಾವಾಗ ಅವ್ರು ಪಾಪ ಮಾಡಿದ್ರು, ದೇವರಿಗೆ ಡಿಸೊಬಿಡಿಯಂಟ್ ಆದ್ರು, ಅವಾಗ ಕಂಪ್ಲೀಟ್ ಆಗಿ ಎಲ್ಲ ಚೇಂಜ್ ಆಯ್ತು. ಒಂದು ಬೇರೆ ಒಂದು ರೀತಿಯಲ್ಲಿ ಯುಗ ಸ್ಟಾರ್ಟ್ ಆಯ್ತು. ಯಾವುದು ಅಂತಂದ್ರೆ ಪಾಪವು ಲೋಕಕ್ಕೆ ಬಂತು. ಆದ್ರೆ ದೇವರು ಪಾಪವನ್ನ ಲೋಕದಲ್ಲಿ ನೋಡುವಾಗ ತುಂಬಾ ಕ್ರೂರವಾಗಿರುವಂತ ಜನರು, ಎಲ್ಲಾ ಕಡೆ ಪಾಪ ಹೆಚ್ಚಾಗ್ತಾ ಇತ್ತು. ದೇವರು ಏನ್ ಮಾಡಿದ್ರು, ಲೋಕವನ್ನ ಅಳಿಸಿ ಬಿಡಬೇಕು ಎಂಬುದಾಗಿ ನೋಡಿದಾಗ ನೋಹನ ಮೇಲೆ ದೇವರ ಕೃಪೆ ಹುಟ್ಟಿತು. ಹಾಗಾಗಿ ನೋಹನನ್ನ, ಅವನ ಕುಟುಂಬವನ್ನ ದೇವರು ರಕ್ಷಿಸಿದ್ರು, ಬೇರೆ ಎಲ್ಲವನ್ನ ಎರೇಸ್ ಮಾಡಿಬಿಡ್ತಾರೆ. ಇಡೀ ಒಂದು ಭೂಮಿಯ ಮೇಲೆ ಇರುವಂತ ಎಲ್ಲಾ ರೀತಿಯಾದಂತಹ ಸಕಲ ಜೀವಿಗಳನ್ನ, ಸಕಲ ಮನುಷ್ಯರನ್ನ ದೇವರು ನಾಶ ಮಾಡೋದ್ರ ಮುಖಾಂತರವಾಗಿ ನೋಹನ ನಾವೆಯಲ್ಲಿ ಇದ್ದಂಥವ್ರು ಬದುಕಿಕೊಳ್ತಾರೆ. ಅವ್ರ ಮುಖಾಂತರವಾಗಿ ಮತ್ತೆ ಲೋಕದಲ್ಲಿ ಏನಾಯ್ತು ಅಂತ ಒಂದು ಹೊಸ ಯುಗ ಸ್ಟಾರ್ಟ್ ಆಯ್ತು. ಹಲ್ಲೆಲೂಯಾ. ಅವಾಗ ಕೂಡ ಏನು ಅಂತಂದ್ರೆ, ನೋಹ ಒಂದು ಕಾಗೆನ ಫಸ್ಟ್ ಬಿಡ್ತಾನೆ, ಆ ಕಾಗೆ ಬರುವುದಿಲ್ಲ. ಪಾರಿವಾಳವನ್ನ ಬಿಡ್ತಾನೆ, ಪಾರಿವಾಳ ವಾಪಸ್ ಬರ್ತದೆ, ಮತ್ತೆ ಬಿಡ್ತಾನೆ, ಮತ್ತೆ ಅದು ಒಂದು ಚಿಗುರನ್ನ ತೆಗೆದುಕೊಂಡು ಬರ್ತದೆ. ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ತಂದೆಯಾದ ದೇವರ ಬಳಿ ಬಂದಿರುವಂತ ಪವಿತ್ರ ಆತ್ಮನು ಒಂದು ಹೊಸ ಯುಗವನ್ನು ಶುರು ಮಾಡ್ಲಿಕ್ಕಿದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ. ಹಾಗೆ ನೋಹನ ಒಂದು ಟೈಮ್ ನಲ್ಲಿ ಕೂಡ ಒಂದು ಹೊಸ ಯುಗ ಶುರು ಆಯ್ತು. ಮತ್ತು ನಾವು ನೋಡ್ಕೊಳ್ಬಹುದಾಗಿದೆ, ದೇವರು ಅಬ್ರಹಾಮನನ್ನ ಕರೆದಾಗ ಹೊಸ ಒಂದು ಯುಗ ಶುರುವಾಯಿತು. ಯಾಕೆ ಅಂತಂದ್ರೆ ಅವಾಗಿನ ಒಂದು ಪ್ರಾಮಿಸ್ ಕೀಪಿಂಗ್ ಒಂದು ಜನರೇಷನ್ ಬರ್ತಾ ಇದೆ. ಐಸಾಕ್ ಇಂದ, ಜೇಕೋಬ್ ಇಂದ ಎಸ್ಪೆಷಲಿ, ಮತ್ತು ಜೇಕೋಬ್ ಬಂದಾದ್ಮೇಲೆ ಏನಂತ ಹೇಳ್ಬೋದು, ಇಸ್ರಾಯೇಲ್ ಜನರು ಫಾರ್ಮ್ ಆಗಿದ್ರು, ಅಲ್ಲಿಂದ ಒಂದು ಹೊಸ ಯುಗ ಬರ್ತಾ ಇದೆ. ಯೇಸು ಸ್ವಾಮಿ ಒಂದು ಹೊಸ ಯುಗದಲ್ಲಿ ಬರ್ತಾ ಇದ್ದಾರೆ. ಆದ್ರೆ ಅಷ್ಟಿಗೆ ಮುಗ್ಲಿಲ್ಲ, ನನ್ನ ಹೆಸರನ್ನ ಹೇಳಿಕೊಂಡು ಬಂದಿರುವಂತ ಜನರಿಗೆ ಒಂದು ಹೊಸ ಯುಗ ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಅದು ಯಾರು ಅಂತಂದ್ರೆ, ಪವಿತ್ರ ಆತ್ಮನು ಎಲ್ಲವರ ಒಳಗಡೆ ಒಂದು ಸಾಕ್ಷಿಯಾಗಿ ಅವರ ಒಳಗಡೆ ಒಂದು ಸಾಕ್ಷಿಯನ್ನು ಉಂಟು ಮಾಡ್ತಾರೆ. ಅವರೇ ಪವಿತ್ರ ಆತ್ಮನು ಎಲ್ಲವರಲ್ಲಿ ಎಂಬುದಾಗಿ. ಹಲ್ಲೆಲೂಯಾ. ಆ ಒಂದು ವಾಕ್ಯವನ್ನು ನಾವು ನೋಡ್ಕೊಳ್ಳೋಣ. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ ವಾಕ್ಯ ರೀತಿಯಲ್ಲಿ ಹೇಳ್ತದೆ, ಆದರೆ ಪವಿತ್ರ ಆತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಏನ್ ಹೇಳ್ತದಂತೆ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿಕೊಳ್ತೀರಾ, ನೀವು ಎಲ್ಲ ಕಡೆ ಸಾಕ್ಷಿಗಳಾಗಿರ್ತಾರೆ ಎಂಬುದಾಗಿ. ಈ ಒಂದು ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ಯೇಸು ಸ್ವಾಮಿಯ ಒಂದು ವಾಕ್ಯಗಳ ನಮ್ಮ ಬಳಿ ಇರುವಾಗ, ಅದು ನಮ್ಮಲ್ಲಿ ಕಾರ್ಯ ಮಾಡುವಾಗ, ಅದನ್ನ ಪವಿತ್ರ ಆತ್ಮನು ಏನ್ ಮಾಡ್ತಾರಂತೆ, ನಮ್ಮ ಮೇಲೆ ಬಲವಾಗಿ ಬರುವಾಗ ನಾವು ಎಲ್ಲೆಲ್ಲಿ ಸಾಕ್ಷಿಗಳಾಗಿರ್ತೇವೆ ಅಂತ, ಯೂದಾಯ
ಮತ್ತು ಸಮಾರ್ಯ ಮತ್ತು ಯೆರೂಸಲೇಮ್ ಈ ಎಲ್ಲಾ ಕಡೆ ನಾವು ಸಾಕ್ಷಿಯಾಗಿರ್ತೇವೆ ಅಂತೆ. ಯೆರೂಸಲೇಮ್ ಅಂದ್ರೆ ಒಳಗಡೆ ಇರುವಂತದ್ದು. ಯೆರೂಸಲೇಮ್ ಸುತ್ತಲೂ. ಯೆರೂಸಲೇಮ್ ಎಲ್ಲಿದೆ ಅಂದ್ರೆ ಯೂದಾಯ ಒಳಗಡೆ ಇದೆ. ಯೆರೂಸಲೇಮ್ ಮತ್ತೆ ಸಮಾರ್ಯ ಅಂತಂದ್ರೆ ಹೊರಗಡೆ ಹೋಗುವಂಥದ್ದು ಎಲ್ಲಾ ಕಡೆ. ಮತ್ತೆ ಭೂಲೋಕದ ಕಟ್ಟ ಕಡೆಯವರೆಗೂ ಸ್ಟಾರ್ಟಿಂಗ್ ಫ್ರಮ್ ಅಲ್ಲಿ ಅವರಿದ್ದಂತ ಆ ಒಂದು ಸ್ಥಳದಲ್ಲಿ ಯೆರೂಸಲೇಮ್ನಲ್ಲಿ, ಆಮೇಲೆ ಯೂದಾಯ ಅಂತಂದ್ರೆ ಅದು ಒಂದು ಸ್ಟೇಟ್ ಅಂತ ಅನ್ಕೊಳ್ಬಹುದಾಗಿದೆ ಅಲ್ಲಿ. ಮತ್ತೆ ಅದರಿಂದ ಮುಂದೆ ಹೋಗುವುದಾದ್ರೆ ಸಮಾರ್ಯ ಒಂದು ಬೇರೆ ಒಂದು ಊರಿದೆ, ಅಲ್ಲಿ ಕೂಡ ಸಾಕ್ಷಿಗಳು. ಮತ್ತೆ ಭೂಲೋಕದ ಕಟ್ಟ ಕಡೆಯವರೆಗೂ ಎಲ್ಲಾ ಕಡೆ ನೀವು ನನಗೆ ಸಾಕ್ಷಿಗಳಾಗಿರ್ತೀರ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇರೋದನ್ನ ನಾವು ನೋಡ್ಕೊಳ್ಬಹುದಾಗಿದೆ. ಈ ಒಂದು ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ಯೇಸು ಸ್ವಾಮಿ ಯಾಕೆ ಒಂದು ಸಾಕ್ಷಿಗಳಾಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ, ಯು ವಿಲ್ ಬಿ ಅ ವಿಟ್ನೆಸ್ ಅಂತ ಹೇಳುವಾಗ ನಾಟ್ ಓನ್ಲಿ ದ ವಿಟ್ನೆಸ್ ಆಫ್ ಏನೋ ಒಂದು ದೇವರ ಹೆಸರನ್ನ, ಯೇಸು ಸ್ವಾಮಿ ಹೆಸರನ್ನ ತಗೊಂಡು ವಿಟ್ನೆಸ್ ಆಗಿಲ್ಲ, ಬಟ್ ಥ್ರೂ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಅಂತ. ಹಾಲೆಲೂಯಾ, ಹಾಲೆಲೂಯಾ. ಜೀಸಸ್ ಅವ್ರಿಗೆ ಬರೀ ನೇಮ್ ಕೊಡ್ತಾ ಇಲ್ಲ, ಜೀಸಸ್ ಅವ್ರಿಗೆ ಹೋಲಿ ಸ್ಪಿರಿಟ್ ಪವರ್ ಕೊಡ್ತಾ ಇದಾರೆ. ಹಾಲೆಲೂಯಾ. ಅದಕ್ಕೆ ಹೇಳ್ತಾ ಇದಾರೆ, ನೀವು ಇವಾಗ ಗೊತ್ತಿದೆ, ನನ್ನ ಹೆಸರು ಗೊತ್ತಿದೆ, ನನ್ನ ಬಗ್ಗೆ ಗೊತ್ತಿದೆ, ಆದ್ರೆ ಆ ಸಹಾಯಕನು ಬರುವಾಗ, ಹಾಲೆಲೂಯಾ, ಪವಿತ್ರ ಆತ್ಮನು ಬರುವಾಗ ಯು ವಿಲ್ ರಿಸೀವ್ ಪವರ್. ಹಾಲೆಲೂಯಾ. ಈ ಒಂದು ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ವಿ ಹ್ಯಾವ್ ರಿಸೀವ್ಡ್ ದ ಪವರ್ ಆಫ್ ಗಾಡ್, ವಿ ಹ್ಯಾವ್ ರಿಸೀವ್ಡ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ನಾನು ಎಲ್ಲ ಪ್ರತಿಯೊಂದು ಕ್ರೈಸ್ತರು ನಾರ್ಮಲ್ ಆಗಿ ಜೀವಿಸುವುದಕ್ಕಾಗಿ ಯೇಸು ಸ್ವಾಮಿ ದೇವರು ಕರೆದಿಲ್ಲ, ಬಟ್ ಟು ಬಿ ಅಂಡ್ ಸೈನ್ ಅಂಡ್ ವಂಡರ್ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದು. ಒಂದು ಸಾಕ್ಷಿಯಾಗಿಯೋ ಒಂದು ಅದ್ಭುತವಾಗಿಯೋ ನಾವು ಜೀವಿಸಬೇಕೆಂಬುದಾಗಿ ದೇವರು ನಮ್ಮನ್ನ ಕರೆದಿದ್ದಾರೆ. ನಮ್ಮನ್ನ ದೇವರು ಒಂದು ಸಾಕ್ಷಿಯಾಗಿ ಇಟ್ಟಿದ್ದಾರೆ ಅಂತಂದ್ರೆ, ಬಿಕಾಸ್ ಗಾಡ್ ಈಸ್ ವರ್ಕಿಂಗ್ ಇನ್ ಯುವರ್ ಲೈಫ್ ಟು ಮ್ಯಾನಿಫೆಸ್ಟ್ ದ ಗ್ಲೋರಿ, ಟು ಮ್ಯಾನಿಫೆಸ್ಟ್ ದ ಪವರ್, ಟು ಮ್ಯಾನಿಫೆಸ್ಟ್ ದ ಪ್ರೆಸೆನ್ಸ್ ಆಫ್ ಗಾಡ್ ಥ್ರೂ ಯುವರ್ ಲೈಫ್ ಎಂಬುದಾಗಿ. ಹಾಲೆಲೂಯಾ. ಅದು ದೇವರು ಇಷ್ಟಪಡ್ತಾ ಇರೋದು ಏನಂತಂದ್ರೆ, ನಿನ್ನಿಂದ ದೇವರು ಕಾರ್ಯ ಮಾಡಬೇಕು. ಹಾಲೆಲೂಯಾ. ನಿನ್ನ ಮುಖಾಂತರವಾಗಿ ದೇವರು ಕಾರ್ಯ ಮಾಡಬೇಕು. ಆ ಒಂದು ಚಾನಲ್ ಓಪನ್ ಆಗೋದು ಹೇಗೆ ಅಂತಂದ್ರೆ ಥ್ರೂ ದ ಹೋಲಿ ಸ್ಪಿರಿಟ್. ಹಾಲೆಲೂಯಾ, ಹಾಲೆಲೂಯಾ. ಒಂದು ಬಿಲ್ಡಿಂಗ್ ಎಲ್ಲಾ ಕಡೆ ಏನಂತ ಹೊಸ ಬಿಲ್ಡಿಂಗ್ ಕಟ್ಟಿದ್ದಾರೆ, ಎಲ್ಲಾ ಕಡೆ ಬಲ್ಬ್ ಹಾಕಿದ್ದಾರೆ, ಎಲ್ಲ ಹಾಕಿದ್ದಾರೆ, ವೈರಿಂಗ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ಆದ್ರೆ ಪವರ್ ಕೊಟ್ಟಿಲ್ಲ ಅಂದ್ರೆ, ಆ ಒಂದು ಕರೆಂಟ್ ಗೆ ಕನೆಕ್ಷನ್ ಕೊಟ್ಟಿಲ್ಲ ಅಂದ್ರೆ, ಆ ಒಂದು KEB ಒಂದು ಇದಕ್ಕೆ ಪಾಯಿಂಟ್ ಗೆ ಕನೆಕ್ಷನ್ ಕೊಟ್ಟಿಲ್ಲ ಅಂದ್ರೆ ಪವರ್ ಬರೋದೇ ಇಲ್ಲ. ಆ ರೀತಿಯಲ್ಲಿ ಎಲ್ಲಾ ಗೊತ್ತು, ಆದ್ರೆ ಹೋಲಿ ಸ್ಪಿರಿಟ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಹೋಲಿ ಸ್ಪಿರಿಟ್ ಇಂದ ಪವರ್ ರಿಸೀವ್ ಮಾಡಿಲ್ಲ ಅಂದ್ರೆ ಪವರ್ ಇಲ್ಲ. ಹಾಲೆಲೂಯಾ, ಹಾಲೆಲೂಯಾ. The Holy Spirit is very important. The Holy Spirit is the active power of God working in believers, working at present throughout the whole world ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಹಾಲೆಲೂಯಾ. ಬಟ್ ಯಾರ್ಯಾರು ವಾಕ್ಯವನ್ನ ನಿಜವಾಗ್ಲೂ ಕೈ ಹಿಡಿದು ನಡೀತಾರೆ, ಆ ವಾಕ್ಯವನ್ನ ಬಲವಾಗಿ ಹಿಡಿದುಕೊಳ್ತಾರೆ, ಆ ವಾಕ್ಯದಲ್ಲಿ ನಂಬಿಕೆಯನ್ನ ಇಡ್ತಾರೆ, ಅವರ ಒಳಗಡೆ ಪವಿತ್ರಾತ್ಮನು ಬಲವಾಗಿ ಕಾರ್ಯ ಮಾಡ್ತಾ ಇದ್ದಾರೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಈ ದಿನ ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ಯಾಕೆ ಈ ಒಂದು ಸಬ್ಜೆಕ್ಟ್ ನಾವು ಕಲಿತಾ ಇದ್ದೇವೆ ಅಂತಂದ್ರೆ, because Holy Spirit is the person that bringing the word of God alive in our lives. Hallelujah. Without the Holy Spirit you cannot access the word of God. ನಿಮಗೆ ಪವಿತ್ರ ಆತ್ಮನು ಇಲ್ದಿರ ನೀವು ವಾಕ್ಯವನ್ನ ಕೈಗೊಂಡು ನಡೆಯುವುದಕ್ಕಾಗ್ಲಿ, ವಾಕ್ಯವನ್ನ ಅರ್ಥ ಮಾಡ್ಕೊಳ್ಳುವುದಕ್ಕಾಗ್ಲಿ, ವಾಕ್ಯದಲ್ಲಿ ಜೀವಿಸುವುದಕ್ಕಾಗ್ಲಿ ಸಾಧ್ಯವೇ ಇಲ್ಲ. Hallelujah. ಅದಕ್ಕಾಗಿ ಪವಿತ್ರ ಆತ್ಮನೇ ಎಲ್ಲದಕ್ಕಿಂತ ಮುಖ್ಯವಾದಂತ ಒಂದು ವ್ಯಕ್ತಿ ನಮ್ಮ ಒಳಗಡೆ ಕಾರ್ಯ ಮಾಡ್ತಾ ಇರೋದು. ಯೇಸು ಸ್ವಾಮಿ ಯಾರು, ಯೇಸು ಸ್ವಾಮಿ ಏನು, ಯೇಸು ಸ್ವಾಮಿ ಏನು ಮಾತುಗಳನ್ನ ಹೇಳಿದ್ದಾರೆ, ದೇವರ ವಾಕ್ಯ ಏನು ವಿಚಾರಗಳನ್ನು ತಿಳಿಸ್ಕೊಡ್ತದೆ, ಎಲ್ಲವನ್ನ ತಿಳಿಸ್ಕೊಡ್ತಾ ಇರೋದು ಪವಿತ್ರ ಆತ್ಮ. ಹಾಲೆಲೂಯಾ, ಹಾಲೆಲೂಯಾ. ನಾವು ಅನ್ಕೊಳ್ಬಾರ್ದು ಐ ಆಮ್ ಆನ್ ಮೈ ಓನ್ ಅಂತ. ನಾವು ನಮ್ಮ ಜೀವಿತವನ್ನ ನಮಗೆ ಇಷ್ಟ ಬಂದಂಗೆ ನಾವು ಜೀವಿಸುವುದಕ್ಕಾಗ್ಲಿ, ನಮ್ಮ ಇಷ್ಟ ಬಂದಂಗೆ ನಾವು ಇರುವುದಕ್ಕಾಗ್ಲಿ ನಾವು ಕರೆಯಲ್ಪಟ್ಟವರಲ್ಲ. ಆದ್ರೆ ನಾವು ದೇವರ ವಾಕ್ಯದ ಅನುಸಾರವಾಗಿ ದೇವರ ಒಂದು ಚಿತ್ತಗಳನ್ನ ಮಾಡುವುದಕ್ಕಾಗಿ, ದೇವರಿಗಾಗಿ ಜೀವಿಸುವುದಕ್ಕಾಗಿ ಈ ಭೂಲೋಕದಲ್ಲಿ ಬಂದಿದ್ದೇವೆ ಮತ್ತು ಕ್ರಿಸ್ತನನ್ನ ಅರಿತುಕೊಂಡಿದ್ದೇವೆ. ಯಾಕೆ ಅಂತಂದ್ರೆ ಅವರ ಸೇವೆ ಮಾಡುವುದಕ್ಕಾಗಿ. Hallelujah. The eternal purpose ಏನು ಅಂತಂದ್ರೆ ಟು ಸರ್ವ್ ಗಾಡ್. Hallelujah. And to make ಏನೋ ಒಂದು ವಿಟ್ನೆಸ್ ಮಾಡಬೇಕು, ಒಂದು ವಿಟ್ನೆಸ್ ಆಗಿ ಒಂದು ಸಾಕ್ಷಿಯಾಗಿ ಇರಬೇಕು, ಎಲ್ಲರಿಗೂ ತಿಳಿಸ್ಕೊಡ್ಬೇಕು. ಯೇಸು ಸ್ವಾಮಿ ಬರುವಂತ ಸಮಯಗಳು ಹತ್ರ ಆಗ್ತದೆ. ಆದ್ರೆ ಈ ಲೋಕದ ವಿಚಾರಗಳಲ್ಲಿ ಹೋಗುವುದಾದ್ರೆ ನಾಶನದ ಮಾರ್ಗ, ಆದ್ರೆ ದೇವರ ಆತ್ಮನನ್ನ ಹೊಂದಿಕೊಂಡು ಯೇಸು ಸ್ವಾಮಿಯ ಕುರಿತಾಗಿ ತಿಳಿದುಕೊಳ್ಳುವುದಾದ್ರೆ ನಿತ್ಯ ಜೀವ ಎಂಬುದಾಗಿ. Hallelujah. ಅದಕ್ಕೆ ಈ ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ಹೇಗೆ ವರ್ಕ್ ಮಾಡುತ್ತೆ ಅಂತಂದ್ರೆ ಥ್ರೂ ದ ಹೋಲಿ ಸ್ಪಿರಿಟ್ ನಿನ್ನ ಒಳಗಡೆ ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ವರ್ಕ್ ಮಾಡ್ತದೆ. ಹಾಲೆಲೂಯಾ. ಹಾಗಾಗಿ ನಮ್ಗೆ ಬೇರೆ ಏನು ಬೇಡ, ನಮ್ಗೆ ಬೇಕಾಗಿರೋದು ದ ರೆವಲೇಷನ್ ಪರ್ಸನ್ ಆಫ್ ದ ಹೋಲಿ ಸ್ಪಿರಿಟ್ ಆಲ್ವೇಸ್ ವರ್ಕಿಂಗ್ ಇನ್ ಅಸ್ ಅಂಡ್ ಮೇಕಿಂಗ್ ದ ವರ್ಡ್ ಆಫ್ ಗಾಡ್ ಅಲೈವ್ ಇನ್ ಅಸ್ ಅಂತ. ಹಾಲೆಲೂಯಾ. ಅದಕ್ಕೆ ನಮ್ಗೆ ಅರ್ಥ ಆಗ್ಬೇಕು, ದ ರೆವಲೇಷನ್ ಪರ್ಸನ್ ಆಫ್ ದ ಹೋಲಿ ಸ್ಪಿರಿಟ್ ಯಾವಾಗೂ ನಮ್ಮ ಒಳಗಡೆ ಇರುವಾಗ ಅವ್ರು ದೇವರ ವಾಕ್ಯವನ್ನ ತೆಗೆದುಕೊಂಡು ಬರ್ತಾರೆ. ಹಾಲೆಲೂಯಾ. ಅವ್ರು ನಮ್ಗೆ ತಿಳಿಸ್ಕೊಡ್ತಾರೆ ದೇವರ ವಾಕ್ಯ ಏನಾಗಿದೆ, ಹೇಗಿದೆ, ಅದರಲ್ಲಿ ಇರುವಂತ ಶಕ್ತಿ ಏನಿದೆ, ಅದರಲ್ಲಿ ಇರುವಂತ ಇಂಪಾರ್ಟೆನ್ಸ್ ಏನಿದೆ, ಅದು ಹೇಗೆ ಕಾರ್ಯ ಮಾಡ್ತದೆ ಎಂಬುದಾಗಿ ನಮಗೆ ತಿಳಿಸಿಕೊಡುವಂಥದ್ದೇ ಪವಿತ್ರ ಆತ್ಮನೇ ಎಂಬುದಾಗಿ. ಹಾಲೆಲೂಯಾ. ಇನ್ನೊಂದು ವಾಕ್ಯವನ್ನು ನಾವು ಓದ್ಕೊಳ್ಳೋಣ. ಯೋಹನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 12ರಿಂದ ಹಾಗೆ ನಾವು ವಾಕ್ಯ ಓದುವಾಗ ಒಂದೊಂದು ವಾಕ್ಯಗಳು ಈ ರೀತಿಯಲ್ಲಿ ಮಾತಾಡುವುದುಂಟು. ಏನು ಅಂತಂದ್ರೆ
ನಿಮಗೆ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನೂ ನಡೆಸುವನು ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು ಎಂಬುದಾಗಿ. ಹಾಲೆಲೂಯ. ಇಲ್ಲಿ ಯೇಸು ಸ್ವಾಮಿ ಏನಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾನು ನಿಜವಾಗಿ ನಿಮ್ಗೆ ಹೇಳ್ತಾನೆ, ನನ್ನನ್ನು ನಂಬುವಂಥವನು ನಾನು ಮಾಡಿದಂಥ ಕ್ರಿಯೆಗಳಿಗಿಂತ ಇನ್ನ ಹೆಚ್ಚಾಗಿ ಕಾರ್ಯಗಳನ್ನು ಮಾಡ್ತಾನೆ. ಹಾಲೆಲೂಯ. ಇದು ಯೇಸು ಸ್ವಾಮಿ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅವರ ಒಂದು ಮಿನಿಸ್ಟ್ರಿ ಏನು ಸ್ಟಾರ್ಟ್ ಮಾಡಿದ್ರು ಯೇಸು ಸ್ವಾಮಿ, ಅವ್ರು ಏನೇನು ಅದ್ಭುತಗಳನ್ನ ಮಾಡಿದ್ರು, ಈ ಒಂದು ದಿನ ಕೂಡ ಪ್ರೆಸೆಂಟ್ ಯೇಸು ಸ್ವಾಮಿ ಮಿನಿಸ್ಟ್ರಿ ಆಕ್ಟಿವ್ ಇದೆ. ಹಾಲೆಲೂಯ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಯು ಕ್ಯಾನ್ ಡೂ ಮೋರ್ ದೆನ್ ಮೀ ಅಂತ ಹೇಳಿ. ಹಾಲೆಲೂಯ. ಹಾಗಾಗಿ ನಾವು ಯಾರ್ಯಾರು ಯೇಸು ಸ್ವಾಮಿಯನ್ನ ನಂಬುತ್ತಾ ಇದ್ದೇವೆ, ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡ್ತಾ ಇದ್ದೇವೆ, ಅವ್ರಿಗಿಂತ ಜಾಸ್ತಿ ಮಾಡ್ಬೋದು ಅಂತ ಯೇಸು ಸ್ವಾಮಿನ ಹೇಳ್ತಾರೆ. ಹಾಲೆಲೂಯ. ಈ ಒಂದು ವಿಚಾರಗಳನ್ನ ನಾವು ಅರ್ಥ ಮಾಡ್ಕೊಳ್ಳುವಾಗ ವೆರಿ ಶಾಕಿಂಗ್. ಅಲ್ಲೆಲ್ಲೂಯ. ನಮ್ಗೆ ಅರ್ಥ ಆಗಲ್ಲ, ಹೆಂಗಪ್ಪ ಯೇಸು ಸ್ವಾಮಿಗಿಂತ ಅದ್ಭುತ ನಾನು ಜಾಸ್ತಿ ಮಾಡ್ಬೋದಾ? ಅಯ್ಯೋ, ಯೇಸು ಸ್ವಾಮಿಗಿಂತ ಅದ್ಭುತ ಜಾಸ್ತಿ ಬಿಡು, 1% ಮಾಡಕ್ಕೂ ಆಗಲ್ಲ ಅಂತ ಅನೇಕ ಜನರು ಇನ್ನವರೆಗೂ ಕೂಡ ಅವ್ರ ಮನಸ್ಸಿನಲ್ಲಿ ಅದೇ ನಂಬಿಕೆಯಲ್ಲಿ ಜೀವಿಸ್ತಾ ಇದ್ದಾರೆ. ಅನೇಕ ಜನರು ಎಷ್ಟೋ ವರ್ಷಗಳಿಂದ ಕ್ರೈಸ್ತರಾಗಿದ್ದು ಸಭೆಗಳಿಗೆ ಹೋಗ್ತಾ ಈ ವಾಕ್ಯಗಳು ಬೆಳಕಿಗೆ ಬಂದಿಲ್ಲ ಅಂದ್ರೆ ಅವರು ಪವಿತ್ರಾತ್ಮನಿಗೆ ಅವಕಾಶ ಕೊಡ್ಲಿಲ್ಲ ಈ ವಾಕ್ಯಗಳ ಮೇಲೆ ಬೆಳಕನ್ನು ಹಾಕ್ಲಿಕ್ಕೆ. ಹಾಲೆಲೂಯ. ಈ ಒಂದು ದಿನ ಪವಿತ್ರಾತ್ಮನ ಈ ಒಂದು ವಾಕ್ಯಗಳ ಮೇಲೆ ಬೆಳಕನ್ನು ಯಾಕೆ ಹಾಕ್ತಾ ಇದ್ದಾರೆ ಅಂತಂದ್ರೆ, ಬಿಕಾಸ್ ಇಟ್ ಈಸ್ ಇಂಪಾರ್ಟೆಂಟ್ ವರ್ಡ್ ಆಫ್ ಗಾಡ್, ಇಟ್ ಈಸ್ ಇಂಪಾರ್ಟೆಂಟ್ ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ದಟ್ ಈಸ್ ಏನಂತ ಹೇಳ್ಬೋದು, ನೀಡ್ಸ್ ಟು ವರ್ಕ್ ವಂಡರ್ಸ್ ಇನ್ ಯುವರ್ ಲೈಫ್. ಅದು ನಿನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯ ಮಾಡಬೇಕಾಗಿದೆ. ಹಾಲೆಲೂಯ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನ್ ಮಾಡಿದಕ್ಕಿಂತ ಹೆಚ್ಚಾಗಿ ನೀವು ಮಾಡ್ತೀರಾ. ಯಾಕೆ ಅಂತಂದ್ರೆ, ಇವಾಗ ಅದಕ್ಕಿಂತ ಹೆಚ್ಚಾಗಿ ಏನ್ ಬೇಕಾಗಿದೆ ಅಂತ ದೇವರ ಅದ್ಭುತ ಬೇಕಾಗಿದೆ ಭೂಲೋಕದಲ್ಲಿ. ಹಾಲೆಲೂಯ. ಯೇಸು ಸ್ವಾಮಿ ಯೆರೂಸಲೇಮ್ನಲ್ಲಿ ಮತ್ತು ಇಸ್ರಾಯೇಲ್ ದೇಶದಲ್ಲಿ ಮತ್ತು ಸಮರ್ಯದಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಹೋಗಿ ಸೇವೆ ಮಾಡಿದ್ರು. 3.5 ವರ್ಷಗಳ ಕಾಲ ಯೇಸು ಸ್ವಾಮಿ ಸೇವೆಯನ್ನ ಮಾಡಿ ಮುಗಿಸಿದ ಮೇಲೆ ಅವ್ರು ಹೇಳ್ತಾ ಇದ್ದಾರೆ, ಇವಾಗ ನಿಮ್ಮ ಒಂದು ಕೆಲಸ ನನಗಿಂತ ಜಾಸ್ತಿ ಮಾಡ್ರಿ ಅಂತ. ಹಾಲೆಲೂಯ. ಒಂದು ವಿಚಾರದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಂತಂದ್ರೆ, ಯೇಸು ಸ್ವಾಮಿ ಯಾಕೆ 33 ವರ್ಷದಲ್ಲಿ ತಮ್ಮ ಪ್ರಾಣವನ್ನ ಕೊಟ್ಟು ಪರಲೋಕಕ್ಕೆ ಏರಿ ಹೋಗಿ ಆಸೀನಾರೂಢನಾಗಿದ್ದಾರೆ ಅಂದ್ರೆ, ಇವಾಗ ಯೇಸು ಸ್ವಾಮಿ ಕೆಲಸ ಮಾಡೋದು ಬೇಡ, ರೂಲ್ ಮಾಡ್ತಾರೆ ಅಷ್ಟೇ. ಅದ್ರ ಕೆಲಸ ಮಾಡ್ತಿರೋದು ನಾವು ಅವರ ಸರ್ವೆಂಟ್ ಆಗಿ. ಹಾಲೆಲೂಯ. ನಾವು ಅವರ ಒಂದು ಪವರ್ ಹೌಸ್ ಆಗಿ, ನಾವು ಅವರ ಒಂದು ಸಾಕ್ಷಿಗಳಾಗಿ, ನಾವು ಅವರ ಒಂದು ಮಕ್ಕಳಾಗಿ, ನಾವು ಅವರ ಒಂದು ಸೇವಕರಾಗಿ ನಾವು ಮಾಡ್ಬೇಕಾಗಿದೆ. ಹಾಲೆಲೂಯ. ಹಾಲೆಲೂಯ. ಎಲ್ಲ ದೇವರೇ ಮಾಡಲ್ಲ. ದೇವ್ರಿಗೆ ಏನ್ ಇಷ್ಟ ಅಂದ್ರೆ ತುಂಬಾ ಚೆನ್ನಾಗಿರೋ ಕೆಲಸ ನೀವು ಮಾಡ್ರಿ. ಹಾಲೆಲೂಯ. ಹಾಲೆಲೂಯ. ಅದಕ್ಕಾಗಿ ಯೇಸು ಸ್ವಾಮಿ ನಮಗೆ ಆ ಒಂದು ಅಧಿಕಾರವನ್ನ ಕೊಟ್ಟಿದ್ದಾರೆ, ಆ ಒಂದು ವಿಚಾರದಲ್ಲಿ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ, ನಾನು ಮಾಡಿದಕ್ಕಿಂತ ಹೆಚ್ಚಾಗಿ ನೀವು ಮಾಡ್ತೇವೆ. ಯಾರು ಕೂಡ ಅನ್ಕೊಂಡಿರಲ್ಲ ಯೇಸು ಸ್ವಾಮಿ ಮಾಡಿದಕ್ಕಿಂತ ಹೆಚ್ಚಾಗಿ ನಾವು ಮಾಡ್ತೇವೆ ಅಂತ. ಆದ್ರೆ ದೇವರು ವಾಕ್ಯನೇ ಹೇಳ್ತಾ ಇದೆ, ಯೇಸು ಸ್ವಾಮಿನೇ ಹೇಳ್ತಾ ಇದ್ದಾರೆ ಹೆಚ್ಚಾಗಿ ಮಾಡ್ತೀರಾ ಅಂತ. ಡಬಲ್ ಕನ್ಫರ್ಮೇಶನ್. ಹಾಲೆಲೂಯ. ವರ್ಡ್ ಆಫ್ ಗಾಡ್ ಮಾತ್ರ ಅಲ್ಲ, ಹೌದಾ, ಜೀಸಸ್ ಹಿಮ್ಸೆಲ್ಫ್ ಇಸ್ ಸೇಯಿಂಗ್. Jesus himself is the truth, and the truth is telling the truth, and how much more the truth is valid. Hallelujah. How much more the truth is powerful. Hallelujah. ಆ ಒಂದು ನಿಜಾಂಶ ಎಷ್ಟು ಬಲವಾಗಿ ಇರಬಹುದು. ಹಾಲೆಲೂಯ. ನಾನು ನಿಮ್ಗೆ ನಿಜವಾಗಿ ಹೇಳ್ತೇನೆ ಎಂಬುದಾಗಿ. ಹಾಲೆ ಒಂದು ಸಾರಿ ಯೇಸು ಸ್ವಾಮಿ ಹೇಳ್ತಲ್ಲ, ನಿಜವಾಗಿ ಹೇಳ್ತೇನೆ, ನಾನು ಮಾಡೋದಕ್ಕಿಂತ ನೀವು ಮಾಡುವುದು ಹೆಚ್ಚಾಗಿ. ಹೇಗೆ ಮಾಡ್ತೇವೆ ಅಂತಂದ್ರೆ, ನೋಡ್ರಿ, ನಾವು ಕ್ರೈಸ್ತರಾಗಿದ್ದು ಅನೇಕ ಒಂದು ವರ್ಷಗಳ ಕಾಲ ಸಭೆಗಳಿಗೆ ಹೋಗಿ ಕೂಡ ನಾವು ಈ ಒಂದು ವಾಕ್ಯಗಳು ನಮ್ಗೆ ಅರ್ಥ ಆಗ್ತಾ ಇಲ್ಲ, ಈ ಒಂದು ವಾಕ್ಯಗಳಲ್ಲಿ ನಾವು ಜೀವಿಸ್ತಾ ಇಲ್ಲ ಅಂತಂದ್ರೆ, ಇಟ್ ಇಸ್ ಅವರ್ ಮಿಸ್ಟೇಕ್. ದ ಹೋಲ್ ಬೈಬಲ್ ಇಸ್ ಗಿವನ್ ಫಾರ್ ಯು. ಎಲ್ಲ ವಾಕ್ಯ ನಿಮ್ಗೆ ಕೊಡಲ್ಪಟ್ಟಿದೆ. ಆ ವಾಕ್ಯ ಎಲ್ಲ ನೀವು ಏನ್ ಮಾಡ್ಬೇಕಂತೆ ಕೈಗೊಂಡು ನಡಿಬೇಕು. ಆ ವಾಕ್ಯದಲ್ಲಿ ಇರುವುದು ಎಲ್ಲವನ್ನ ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಎಲ್ಲವನ್ನ ನೀವು ತಿಳಿದುಕೊಳ್ಳೋದಕ್ಕೆ ಒಂದೇ ಸರಿ ಆಗುವುದಿಲ್ಲ. ಆದ್ರೆ ಎಲ್ಲವನ್ನ ನೀವು ಓದಿ ತಿಳಿದುಕೊಂಡಿರುವಾಗ ಆ ಒಂದು ಸಮಯದಲ್ಲಿ ಪವಿತ್ರಾತ್ಮನು ಬೇಕಾಗಿರುವಂತ ವಾಕ್ಯವನ್ನ ನಿಮ್ಮ ಬೆಳಕಿಗೆ. ಹಾಲೆಲೂಯ. ಯಾರಿಗಾದ್ರೂ ಏನಾದ್ರೂ ಅನಾರೋಗ್ಯತೆ ಇದೆಯಾ, ಹೋಗಿ ಪ್ರಾರ್ಥನೆ ಮಾಡ್ರಿ. ನೀವು ಹಿಂದೆ ಚರಿತಾ ಇದ್ದೀರಾ ಪ್ರಾರ್ಥನೆ ಮಾಡುವುದಕ್ಕಾಗಿ, ಏನಾಗ್ತಾ ಇಲ್ಲ, ನನ್ಗೆ ಒಳಗಡೆ ನಂಬಿಕೆ ಇಲ್ಲ ಅಂತ ಹೇಳ್ಬಿಟ್ಟು, ನಿಮ್ಮ ಒಳಗಡೆ ನಂಬಿಕೆ ಇಲ್ಲ ಅಂದ್ರೆ ನಂಬಿಕೆಗೋಸ್ಕರ ಪ್ರಾರ್ಥಿಸ್ರಿ. ನಿಮ್ಮ ಒಳಗಡೆ ಆ ಒಂದು ಕಾರ್ಯ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಪವಿತ್ರಾತ್ಮನ ಸಹಾಯವನ್ನ ಕೇಳ್ರಿ. ಅವಾಗ ಹೇಳ್ತಾರೆ, ಯೇಸು ಸ್ವಾಮಿಗಳು ಮಾಡಿದಕ್ಕಿಂತ ಜಾಸ್ತಿ ನೀನ್ ಮಾಡ್ತೇವೆ, ಹೋಗು ಪ್ರಾರ್ಥನೆ ಮಾಡು ಎಂಬುದಾಗಿ. ಇದು ಪವಿತ್ರಾತ್ಮನ ಕೆಲಸ. ಆದ್ರೆ ನಿನಗೆ ಆ ವಾಕ್ಯ ಗೊತ್ತಿಲ್ಲ ಅಂದ್ರೆ ಪವಿತ್ರಾತ್ಮ ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಹಾಲೆಲೂಯ. ಹಾಗಾಗಿ ಯೇಸು ಸ್ವಾಮಿ ಏನ್ ಹೇಳ್ತಾ ಇದಾರೆ, ಈ ಒಂದು ದಿನ ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ನಲ್ಲಿ, ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ಮುಖಾಂತರವಾಗಿ ನೀನ್ ಜಾಸ್ತಿ ಮಾಡಬಹುದು ಎಂಬುದಾಗಿ. ಹಾಲೆಲೂಯ. ಸ್ವಲ್ಪದಕ್ಕೆ ನೀನ್ ಸೆಟಲ್ ಆಗ್ಬೇಡ, ಸ್ವಲ್ಪದ್ರಲ್ಲಿ ನೀನ್ ಇರಬೇಡ, ಗೋ ಹೆಡ್, ಗೋ ಮೋರ್ ಎಂಬುದಾಗಿ. ಹಾಲೆಲೂಯ. ಯಾಕೆ ಅಂತಂದ್ರೆ, ನಿಜವಾಗ್ಲೂ ಒಂದು ವಿಚಾರ ಹೇಳ್ಬೇಕು ಅಂತಂದ್ರೆ, ಯಾವಾಗ ದೇವರ ಶಕ್ತಿ ಪ್ರದರ್ಶನವಾಗ್ತದೆ, ಅಲ್ಲಿ ಯಾವುದೇ ರೀತಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಬೇಡ. ಆಟೋಮೆಟಿಕ್ಲಿ ಗ್ಲೋರಿ ಆಫ್ ಗಾಡ್ ವಿಲ್ ಬಿ ರೀಚ್ಡ್ ಎವ್ರಿವೇರ್ ಅಂಡ್ ದ ಪೀಪಲ್ ವಾಂಟ್ಸ್ ಇಟ್ ಮೋರ್. ಹಾಲೆಲೂಯ. ಈ ಒಂದು ಭೂಮಿಯಲ್ಲಿ ಮನುಷ್ಯರು ಯಾವುದಕ್ಕಾಗಿ ತವಕ ಪಡ್ತಾ ಇದ್ದಾರೆ, ಒಂದು ದಾಹದಿಂದ ಇದ್ದಾರೆ ಅಂತಂದ್ರೆ, ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಫಾರ್ ದ ರೈಚಸ್ನೆಸ್ ಅಂತ. ಹಾಲೆಲೂಯ. ನೀತಿವಂತಿಕೆಗೋಸ್ಕರ ತವಕ ಪಡ್ತಾ ಇದ್ದಾರೆ ಎಲ್ರು.
Hallelujah. ಎಲ್ರೂ ಒಳಗಡೆ ಒಂದು ಗೊಂದಲ ಇದೆ, ಎಲ್ರೂ ಒಳಗಡೆ ಒಂದು ಕನ್ಫ್ಯೂಷನ್ ಇದೆ, ಎಲ್ರೂ ಒಳಗಡೆ ಒಂದು ವಿಚಾರಗಳಿದೆ. ಏನಾಗುತ್ತೆ ಎಂಡಲ್ಲಿ? ನಾವು ಎಲ್ಲಿ ಹೋಗ್ತಾ ಇದ್ದೇವೆ, ನಮ್ಮ ಸೊಸೈಟಿ ಏನಾಗ್ತಾ ಇದೆ, ನಮ್ಮ ಜೀವಿತ ಏನಾಗ್ತಾ ಇದೆ, ಎಲ್ಲೊಬ್ರ ಒಳಗಡೆ ಒಂದು ಕನ್ಫ್ಯೂಷನ್ ಇದೆ. ಆದ್ರೆ ಆ ಕನ್ಫ್ಯೂಷನ್ಗೆ ಎಲ್ಲದಕ್ಕೂ ಆನ್ಸರ್ ಏನು ಅಂತಂದ್ರೆ, ಯಾವಾಗ ಗ್ಲೋರಿ ಆಫ್ ಗಾಡ್ ರಿವೀಲ್ ಆಗುತ್ತೆ, ಯಾವಾಗ ಪವರ್ ಆಫ್ ಗಾಡ್ ಮ್ಯಾನಿಫೆಸ್ಟ್ ಆಗುತ್ತೆ, ಯಾವಾಗ ಪ್ರೆಸೆನ್ಸ್ ಆಫ್ ಗಾಡ್ ಇಳಿದು ಬರುತ್ತೆ, ಅದು ಯಾರ್ಯಾರನ್ನ ಟಚ್ ಮಾಡುತ್ತೆ, ಯಾರೇ ನಾನ್ ಬಿಲೀವರ್ ಆಗಿರ್ಬೋದು, ಯಾರೇ ಒಂದು ವ್ಯಕ್ತಿ ಆಗಿರ್ಬೋದು, ಅವ್ರು ಯಾವಾಗ ದೇವರ ಪ್ರಸನ್ನತೆ ಹಿಟ್ ಆಗುತ್ತೆ, ಪವರ್ ಆಫ್ ಗಾಡ್ ಹಿಟ್ ಆಗುತ್ತೆ, ಗ್ಲೋರಿ ಆಫ್ ಗಾಡ್ ಹಿಟ್ ಆಗುತ್ತೆ, ಚೇಂಜ್. ಅವ್ರ ಒಳಗಡೆ ದಾಹ ಇತ್ತು, ಅವ್ರಿಗೆ ಗೊತ್ತಿಲ್ಲ. ಒಂದು ಚಿಕ್ಕ ಮಗು ಸುಮ್ಮನೆ ಅಳ್ತಾ ಇರತ್ತೆ, ಆ ಮಗುಗೆ ಗೊತ್ತಿಲ್ಲ, ಆ ಮಗುಗೆ ಬಾಯಿ ಇಲ್ಲ ಹೇಳಕ್ಕೆ, ಆ ಮಗುಗೆ ಬರೋದಿಲ್ಲ. ಯಾವಾಗ ಮಿಲ್ಕ್ ಫೀಡ್ ಮಾಡಿದ್ರೆ ಆ ಮಗು ಏನ್ ಮಾಡುತ್ತೆ? ಸಕ್ ಮಾಡುತ್ತೆ. ಆ ಮಗುಗೆ ಬೇಕಾಗಿತ್ತು, ಅದು ಹೇಳಕ್ ಬಂದಿಲ್ಲ. ಆದ್ರ ನಾವು ಕೂಡ ನಮ್ಮ ಒಳಗಡೆ, ಆತ್ಮದ ಒಳಗಡೆ ನಮ್ಗೆ ಏನ್ ಬೇಕು ನಮ್ಗೆ ಗೊತ್ತಾಗ್ತಲ್ಲ ಹೇಳಕ್ಕೆ, ಸುಮ್ಮನೆ ಜೀವಿಸ್ತಾ ಇದ್ದೀವಿ ಅಷ್ಟೇ. ಬೆಳಗ್ಗೆ ಎದೊಳ್ತೀವಿ, ಕೆಲಸ ಎಲ್ಲ ಮಾಡ್ತೇವೆ, ರಾತ್ರಿ ಬರ್ತೇವೆ, ಮಲ್ಕೋತೇವೆ ಅಷ್ಟೇ. ಆದ್ರೆ ನಮ್ಗೆ ಗೊತ್ತಿಲ್ಲ ಒಳಗಡೆ ಒಂದು ಎಂಪ್ಟಿನೆಸ್ ಇದೆ, ಒಳಗಡೆ ಒಂದು ಥರ್ಸ್ಟ್ ಇದೆ, ಒಳಗಡೆ ಒಂದು ಹಂಗರ್ನೆಸ್ ಇದೆ. ಆ ಹಂಗರ್ನೆಸ್ ಯಾವುದು ಅಂದ್ರೆ ಫಾರ್ ದ ರೈಚಸ್ನೆಸ್ ಆಫ್ ಗಾಡ್. ಯೇಸು ಸ್ವಾಮಿಯ ಒಂದು ನೀತಿವಂತಿಕೆಗೋಸ್ಕರ ಈ ಲೋಕದಲ್ಲಿ ಎಲ್ಲವರೆಗೂ ಒಂದು ನೀತಿವಂತಿಕೆ ಬೇಕು, ಎಲ್ಲರಿಗೂ ಒಂದು ಒಳ್ಳೇದಾಗಬೇಕು, ಎಲ್ಲರಿಗೂ ಒಂದು ಹ್ಯಾಪಿಯಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಎಲ್ಲೊಬ್ಬರ ಒಳಗಡೆ ಆ ಒಂದು ದಾಹ ಇದೆ. ಹಲ್ಲೆಲೂಯಾ. ಅದೆಲ್ಲ ಹೇಗೆ ಬರ್ತದೆ ಅಂತಂದ್ರೆ, ಥ್ರೂ ದ ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ವರ್ಕಿಂಗ್ ಇನ್ ಯುವರ್ ಲೈಫ್, ಅಂಡ್ ವೆನ್ ಯು ಆಕ್ಟ್ ಅಪಾನ್ ದಟ್ ವರ್ಡ್ ಆಫ್ ಗಾಡ್, ದ ಪವರ್ ಆಫ್ ಗಾಡ್ ವಿಲ್ ಬಿ ರಿಲೀಸ್ಡ್ ಅಂಡ್ ಇಟ್ ವಿಲ್ ಟಚ್ ಮೆನಿ ಪೀಪಲ್ ಅಂಡ್ ಇಟ್ ವಿಲ್ ಚೇಂಜ್ ಮೆನಿ ಪೀಪಲ್. ಹಲ್ಲೆಲೂಯಾ. ಹಾಗಾಗಿ ಅದಕ್ಕೆ ದೇವರ ಆತ್ಮ ಇದನ್ನ ಬೆಳಕಿಗೆ ಹಾಕ್ತಾ ಇರೋದಂದ್ರೆ, ಯು ಕ್ಯಾನ್ ಡೂ ಮೋರ್. ಹಲ್ಲೆಲೂಯಾ. ಹಾಗಾಗಿ ವಾಕ್ಯವನ್ನು ನಾವು ಮುಂದೆ ಹಾಗೆ ಕಂಟಿನ್ಯೂ ಮಾಡ್ಕೊಳ್ಳುವ ಹಾಗೆ, ದೇವರ ವಾಕ್ಯ ಏನ್ ಹೇಳ್ತದೆ ಅಂತಂದ್ರೆ, ಯಾಕೆಂದ್ರೆ ನಾನು ತಂದೆಯ ಬಳಿಗೆ ಹೋಗುತ್ತೇನೆ. ಯೇಸುಸ್ವಾಮಿ ಏನ್ ಹೇಳ್ತದ್ರೆ, ಯಾಕೆಂದ್ರೆ ನಾನು ತಂದೆಯ ಬಳಿಗೆ ಹೋಗುತ್ತೇನೆ, ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನೋ ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು. ಹೀಗೆ ಮಗನ ಮೂಲಕವಾಗಿ ತಂದೆಗೆ ಮಹಿಮೆ ಉಂಟಾಗುವುದು. ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಂಡಿದ್ದರೆ ಅದನ್ನು ನೆರವೇರಿಸುವೆನೆಂಬುದಾಗಿ ಯೇಸುಸ್ವಾಮಿ ತಂದೆ ಬಳಿಗೆ ಹೋಗ್ತಾ ಇದ್ದಾರೆ. ಹೋಗುವಂತ ಟೈಮ್ ನಲ್ಲಿ ಯೇಸುಸ್ವಾಮಿಯ ಒಂದು ಹೆಸರಿನಲ್ಲಿ ನಾವು ಏನೇನೋ ಬೇಡಿಕೊಳ್ತೇವೆ ಅದನ್ನೆಲ್ಲ ಯೇಸುಸ್ವಾಮಿ ಹೇಳ್ತಾರೆ, ನಾನು ನೆರವೇರಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಈಸ್ ಗಿವಿಂಗ್ ಎ ವರ್ಡ್. ಹಲ್ಲೆಲೂಯಾ. ಅವ್ರು ಹೇಳ್ತಾ ಇದ್ದಾರೆ, ನೀವು ಏನೇನು ಕೇಳ್ತೀರಿ ನಾನು ಕೊಡ್ತೇನೆ, ನೆರವೇರಿಸ್ತೇನೆ. ಹಲ್ಲೆಲೂಯಾ. ಮತ್ತು ಇನ್ನೊಂದು ಮಾತು ಯೇಸುಸ್ವಾಮಿ ಹೇಳ್ತಾರೆ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ ಎಂಬುದಾಗಿ. ಹಲ್ಲೆಲೂಯಾ. ಯೇಸುಸ್ವಾಮಿ ಹೇಳ್ತಾ ಇದಾರೆ. ಅಷ್ಟಕ್ಕೆ ಯೇಸುಸ್ವಾಮಿ ಮುಗಿಸ್ತಾ ಇಲ್ಲ, ನೀವೇನೇನ್ ಬೇಕೋ ಕೇಳ್ಕೊಳ್ಳಿ ನಾನು ಕೊಟ್ಬಿಡ್ತೀನಿ ಅಂತ ಯೇಸುಸ್ವಾಮಿ ಹೋಗ್ಲಿಲ್ಲ. ನೀವೇನೇನ್ ಬೇಕೋ ಕೇಳ್ಕೊಳ್ಳಿ ನಾನು ಕೊಡ್ತೀನಿ, ಆದ್ರೆ ನನ್ನ ತಂದೆ ಬಳಿಗೆ ಹೋದ್ಮೇಲೆ ನನ್ನ ನಿಜವಾಗ್ಲೂ ಪ್ರೀತಿ ಮಾಡೋದಾದ್ರೆ ನಾನು ಹೇಳಿದ ಮಾತನ್ನ ಕೈಗೊಳ್ರಿ. ಹಲ್ಲೆಲೂಯಾ. ಇವಾಗ ನಿಜವಾದ ಯೇಸುಸ್ವಾಮಿ ಹೇಳಿದ ಮಾತನ್ನ ನಾವು ಪ್ರೀತಿ ಮಾಡಿ, ಯೇಸುಸ್ವಾಮಿನ ಪ್ರೀತಿ ಮಾಡಿ ಅವ್ರ ಮಾತನ್ನ ಕೈಗೊಳ್ಳುವಾಗ ನಾವು ಕೆಟ್ಟದವ್ರ ಹತ್ರ ಕೇಳೋದಿಲ್ಲ, ನಾವು ಬೇರೆ ವಿಚಾರಗಳವ್ರ ಹತ್ರ ಕೇಳೋದಿಲ್ಲ, ಲೋಕದ ಸಂಗತಿಗಳನ್ನ ನಾವು ಕೇಳೋದಿಲ್ಲ. ದೇವರ ನೀನ್ ಹೇಳಿದೆಯಲ್ಲ, ಎಲ್ಲನ ಕೊಡ್ತೀನಿ, ಏನ್ ಬೇಕೋ ಕೇಳ್ಕೊಳ್ಳಿ ಕೊಡ್ತೀನಿ, ಆದ್ರೆ ನನ್ಗೆ ಈ ಒಂದು ದಿನ ಕಾರ್ ಕೊಡು, ಮನೆ ಕೊಡು, ಬಂಗ್ಲೆ ಕೊಡು, ಆಸ್ತಿ ಕೊಡು, ಅಂತಸ್ತು ಕೊಡು ಅಂತ ಕೇಳುವುದಾದ್ರೆ ಯೇಸುಸ್ವಾಮಿ ಇನ್ನೊಂದು ವಾಕ್ಯ ಹೇಳಿದೆ, ನಿನ್ನನ್ನು ಪ್ರೀತಿ ಮಾಡಿದ್ರೆ ಫಸ್ಟ್ ಕೈಗೊಂಡು ನಡಿ ಅಂತ. ಹಲ್ಲೆಲೂಯಾ. ಫಸ್ಟ್ ಕಮ್ಸ್ ದ ಕಿಂಗ್ಡಮ್ ಆಫ್ ಗಾಡ್. ಹಲ್ಲೆಲೂಯಾ. ಹಾಗಾಗಿ ನಾವು ಈ ರೀತಿ ಶಾರ್ಟ್ ಕಟ್ ಅಲ್ಲಿ ಹೋಗುವಂತದಲ್ಲ. ಶಾರ್ಟ್ ಕಟ್ ಹೋದ್ರೆ ವರ್ಕ್ ಆಗುವುದಿಲ್ಲ. ಆದ್ರೆ ಫಸ್ಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಬೇಸಿಕ್. ಯು ನೀಡ್ ಟು ಲವ್ ಗಾಡ್ ಫಸ್ಟ್. ಹಲ್ಲೆಲೂಯಾ. ದೇವರು ATM ಕಾರ್ಡ್ ತರಲ್ಲ, ಬೇಕಾದಾಗ ನಾವು ಸ್ವೈಪ್ ಮಾಡಿ ಬೇಕಾಗಿರೋದು ತಗೊಂಡ್ಬಿಡೋಣ ಅಂತಲ್ಲ. ಆ ರೀತಿಯಲ್ಲಿ ವರ್ಕ್ ಆಗೋದಿಲ್ಲ. ಆದ್ರೆ ದೇವರ ಬಳಿಗೆ ಬರುವಂತವ್ರು ಒಪ್ಪಿಸ್ಕೊಡ್ಬೇಕು ಅವ್ರನ್ನ. ಹಲ್ಲೆಲೂಯಾ. ಅವ್ರನ್ನ ಪ್ರೀತಿ ಮಾಡೋದಾದ್ರೆ ಅವ್ರ ವಾಕ್ಯನ ಕೈಗೊಳ್ಬೇಕಂತೆ. ಹಲ್ಲೆಲೂಯಾ. ಒಂದು ವಾಕ್ಯ ಮಾತ್ರ ಅಲ್ಲ, ಎರಡು ವಾಕ್ಯ ಮಾತ್ರ ಅಲ್ಲ, ಇಡೀ ವಾಕ್ಯ ಬೈಬಲ್ ಅಲ್ಲಿರೋ ವಾಕ್ಯಗಳನ್ನ ಬಿಟ್ಬಿಟ್ಟು ದೇವ್ರ ವಾಕ್ಯ ಹೇಳ್ತದೆ, ದೇವ್ರೆ ನನ್ನ ಹೆಸರಿನಲ್ಲಿ ಕೇಳ್ಕೊಡ್ರಿ ಕೊಡ್ತೀಯ ಅಂತ ನೀನ್ ಹೇಳಿದ್ಯಾ, ಕೊಡು ಅಂತ ನಾವು ಅದೊಂದು ಮಾತ್ರ ಕೇಳ್ತೀವಿ. ಯಾಕೆ 99 ವರ್ಡ್ಸ್ ಬಿಟ್ಬಿಟ್ಟು 1 ವರ್ಸ್ ಮಾತ್ರ ನೀನ್ ಕೇಳ್ತಾ ಇದೆಯಾ? ಹಲ್ಲೆಲೂಯಾ. ವೇರ್ ಆರ್ ದ 99 ವರ್ಸ್ ಮೈ ಸನ್ ಅಂತ ಹೇಳ್ತಾರೆ ದೇವ್ರು. ಅವಾಗ ಓಕೆ ಲಾರ್ಡ್ ಐ ವಿಲ್ ಗೋ ಅಂತ ಹೇಳಿ ಹೋಗಿ ನೀವು ಆ ವಾಕ್ಯಗಳನ್ನ ಓದುವಾಗ, ಆ ವಾಕ್ಯಗಳಲ್ಲಿ ಇರುವಂತ ನಿಜಾಂಶವನ್ನ ತಿಳಿದುಕೊಳ್ಳುವಾಗ, ಪವಿತ್ರ ಆತ್ಮನ ವಾಕ್ಯದ ಮೇಲೆ ಬೆಳಕು ಹಾಕುವಾಗ ನಮ್ಮ ಕಣ್ಣಿಂದ ನೀರು ಬರ್ತದೆ. ಲಾರ್ಡ್ ಯು ಸ್ಯಾಕ್ರಿಫೈಸ್ಡ್ ಸೋ ಮಚ್ ಥಿಂಗ್ಸ್ ಅಂಡ್ ಐ ಆಮ್ ಕಮಿಂಗ್ ಇನ್ ಯುವರ್ ಪ್ರೆಸೆನ್ಸ್ ಫಾರ್ ದ ಸಿಲಿ ಥಿಂಗ್ಸ್ ಎಂಬುದಾಗಿ. ಹಲ್ಲೆಲೂಯಾ. ಆ ರೀತಿಯಲ್ಲಿ ಯೇಸುಸ್ವಾಮಿ ಏನ್ ಹೇಳ್ತಾ ಇದಾರೆ, ನೀವು ನಿಜವಾಗ್ಲೇ ನನ್ನನ್ನ ಪ್ರೀತಿ ಮಾಡುವುದಾದ್ರೆ ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೆಯಿರಿ. ಇನ್ನೊಂದು ವಿಚಾರ ಯೋಹಾನನ ಬರೆದ ಸುವಾರ್ತೆ 14:16 ನಾವು ವಿಶೇಷವಾಗಿ ನಾವು ಈ ಸಮಯದಲ್ಲಿ ನಾವು ನೋಡಕ್ ಹೋಗ್ತಾ ಇರುವಂತ ವಿಚಾರ ಏನು ಅಂತಂದ್ರೆ, ವಾಕ್ಯ ರೀತಿ ಹೇಳ್ತದೆ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ ಅಂತ. ಹಲ್ಲೆಲೂಯಾ. ಯೇಸುಸ್ವಾಮಿ ಏನ್ ಹೇಳ್ತಾ ಇದಾರೆ, ನೀವು ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೀರಿ. ನೀವು ನನ್ನನ್ನು ಪ್ರೀತಿ ಮಾಡಿದ್ರೆ ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೀರಿ. ಅವಾಗ ನನ್ನ ತಂದೆ ಬಳಿಯ ಹತ್ರ ಹೋಗ್ತೇನೆ. ಅವಾಗ ನಾನು ಹೋಗಿ ನಾನು ನಿಮಗೆ ಬೇರೊಬ್ಬ ಸಹಾಯಕರನ್ನು ಕಳಿಸ್ಕೊಡ್ತೇನೆ. ಆ ಸಹಾಯಕನು ಯಾರು ಅಂತಂದ್ರೆ ಸತ್ಯದ ಆತ್ಮನು. ಹಲ್ಲೆಲೂಯಾ. ಯೇಸುಸ್ವಾಮಿ ನಮ್ಗೆ ಹಾಗೆ ಸುಮ್ಮನೆ ಹೇಳ್ತಾ ಇಲ್ಲ,
ಆದ್ರೆ ಫಸ್ಟ್ ಹೇಳ್ತಾ ಇದ್ದಾರೆ, ವಾಕ್ಯವನ್ನ ಅರ್ಥ ಮಾಡ್ಕೊಳ್ರಿ, ವಾಕ್ಯವನ್ನ ಕೈಗೊಂಡ್ರಿ, ಅದ್ರಂತೆ ನಡೀರಿ. ಅದ್ರಂತೆ ನಡೀತಾ ಇರುವಾಗ ನಿಮ್ ಒಳಗಡೆ ಇರುವಂತ ಪವಿತ್ರ ಆತ್ಮನು, ಸತ್ಯದ ಆತ್ಮನು ವಾಕ್ಯದಲ್ಲಿ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ಯೇಸುಸ್ವಾಮಿ ಯಾವ ಸಂದರ್ಭದಲ್ಲಿ ಆ ಶಿಷ್ಯಂದಿರಿಗೆ ಆ ಒಂದು ಮಾತುಗಳನ್ನ ಹೇಳಿ ಹೋಗಿದ್ದಾರೆ. ತಂದೆ ಬಳಿಗೆ ಹೋಗಿದ್ದಾರೆ, ತಂದೆ ಬಳಿಯಿಂದ ಆತ್ಮನನ್ನು ಕಳಿಸಿದ್ದಾರೆ. ಆ ಆತ್ಮನ ಇವ್ರು ಎಲ್ಲಾರನ್ನ ನೆನಪು ಮಾಡ್ತಾ ಇದ್ದಾರೆ. ಆದ್ರೆ ಇವ್ರ ಆಜ್ಞೆಗಳನ್ನ ಕೈಗೊಳ್ಳಬೇಕು. ಹಲ್ಲೆಲೂಯಾ. ದಟ್ ಡಿಪೆಂಡ್ಸ್ ಅಪಾನ್ ದೆಮ್. ಹಲ್ಲೆಲೂಯಾ. ಈ ಒಂದು ಕಡೆ ಈ ವಾಕ್ಯ ನಮ್ಗೆ ನಾವು ಕೈಗೊಳ್ಳಬೇಕಾಗ್ತದೆ. ಹಲ್ಲೆಲೂಯಾ. ಈ ವಾಕ್ಯವನ್ನು ನಾವು ಕೈಗೊಳ್ಳುವಾಗ ಪವಿತ್ರ ಆತ್ಮ, ಸತ್ಯದ ಆತ್ಮನು ನಮ್ಮನ್ನ ನಡೆಸ್ತಾರೆ. ಹಲ್ಲೆಲೂಯಾ. ಅದೇ ವಿಚಾರದಲ್ಲಿ ಯೇಸುಸ್ವಾಮಿ ಏನ್ ಹೇಳ್ತಾರೆ ಮುಂದೆ ವಾಕ್ಯ ನಾವು ನೋಡ್ಕೊಳ್ಳೋಣ. ಲೋಕವು ಆತನನ್ನು ನೋಡದೆಯೋ ತಿಳಿಯದೆಯೋ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು ಎಂಬುದಾಗಿ. ಹಲ್ಲೆಲೂಯಾ. ಈ ಲೋಕ ಪವಿತ್ರ ಆತ್ಮನ ಕುರಿತಾಗಿ ನೋಡುವುದಿಲ್ಲ, ತಿಳಿದುಕೊಳ್ಳುವುದಿಲ್ಲ. ಆದ್ರೆ ನೀವು ತಿಳಿದುಕೊಂಡಿದ್ದೀರಾ. ಯಾಕೆ ಅಂದ್ರೆ ಅವ್ರು ನಿಮ್ಮ ಒಳಗಡೆ ವಾಸ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಾವು ಸುಮ್ಮನೆ ವಾಕ್ಯ ಕೇಳಿಸ್ಕೊಳ್ತಲ್ಲ. ವಿ ಹ್ಯಾವ್ ಎ ಗ್ರೇಟೆಸ್ಟ್ ಗಿಫ್ಟ್ ಫ್ರಮ್ ಹೆವೆನ್ ಈಸ್ ದ ಹೋಲಿ ಸ್ಪಿರಿಟ್, ದ ಸ್ಪಿರಿಟ್ ಆಫ್ ಗಾಡ್. ಹಲ್ಲೆಲೂಯಾ. ಜೀಸಸ್ ಹಾಗೆ ಹೋಗ್ಲಿಲ್ಲ. ಜೀಸಸ್ ಗೇವ್ ದ ಮೋಸ್ಟ್ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್, ಪ್ರೆಷಿಯಸ್ ಹೋಲಿ ಸ್ಪಿರಿಟ್ ಟು ಹಿಸ್ ಫಾಲೋವರ್ಸ್, ಟು ಹಿಸ್ ವಿಟ್ನೆಸ್, ಟು ಹಿಸ್ ಚಿಲ್ಡ್ರನ್. ಹಲ್ಲೆಲೂಯಾ. ಅವ್ರಿಗೆ ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಅವ್ರ ಜವಾಬ್ದಾರಿಯನ್ನು ಹಾಗೆ ಬಿಟ್ಟು ಹೋಗ್ಲಿಲ್ಲ, ಪವಿತ್ರಾತ್ಮನಿಗೆ ಕೊಟ್ಬಿಟ್ಟು ಹೋಗಿದ್ದಾರೆ. ಹಲ್ಲೆಲೂಯಾ. ಆ ಪವಿತ್ರ ಆತ್ಮನು ನಮ್ಮ ಜೊತೆಯಲ್ಲಿ ಇದ್ದಾರೆ ಅಂತೆ, ನಮ್ಮ ಒಳಗಡೆ ಇದ್ದಾರೆ. ಹಲ್ಲೆಲೂಯಾ. ಹೌ ಬ್ಯೂಟಿಫುಲ್ ಇಸ್ ದ ವರ್ಡ್ ಆಫ್ ಗಾಡ್. ಹಲ್ಲೆಲೂಯಾ. ಇವಾಗ ಪವಿತ್ರಾತ್ಮ ನಮ್ಮ ಒಳಗಡೆ ಇರುವಾಗ ಏನ್ ಮಾಡ್ತಾ ಇದ್ದಾರೆ? He is bringing every word of God into creative word of God. Hallelujah. He tells that this word of God has such kind of power, such kind of living things, such kind of ಏನಂತ ಹೇಳ್ಬೋದು, ಒಂದು ಗ್ಲೋರಿ ಆಫ್ ಗಾಡ್, ಒಂದು ಪ್ರೆಸೆನ್ಸ್ ಆಫ್ ಗಾಡ್ ನ ಕ್ಯಾರಿ ಮಾಡುತ್ತೆ ಈ ವರ್ಡ್ ಆಫ್ ಗಾಡ್. Hallelujah. Holy Spirit will never work apart of the word of God. ಪವಿತ್ರಾತ್ಮನ ಯಾವಾಗ ಕೂಡ ದೇವರ ವಾಕ್ಯ ಬಿಟ್ಟು ಕಾರ್ಯ ಮಾಡುವುದಿಲ್ಲ. ದೇವರ ವಾಕ್ಯ ಒಳಗಡೆನೆ ಎಲ್ಲ ಕಾರ್ಯವನ್ನ ಮಾಡುವಂತವರಾಗಿದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ನಮ್ಗೆ ಬೇರೆ ಏನೋ ಸಂಗತಿಗಳು ಬೇಡ, ಈ ಲೋಕದ ಸಂಗತಿಗಳು ಬೇಡ. ಅದಕ್ಕೆ ದೇವರ ವಾಕ್ಯ ಹೇಳ್ತಾರೆ, ರಿನ್ಯೂ ಯುವರ್ ಮೈಂಡ್ ಎಂಬುದಾಗಿ. ಹಲ್ಲೆಲೂಯಾ. ವಾಟ್ ಎವರ್ ಯು ನೀಡ್, ಇಟ್ ಈಸ್ ಇನ್ ದ ವರ್ಡ್ ಆಫ್ ಗಾಡ್. ಹಲ್ಲೆಲೂಯಾ. ಯು ಡೋಂಟ್ ನೀಡ್ ಟು ಗೋ ಔಟ್ ಆಫ್ ದ ವರ್ಡ್, ಬಟ್ ಯು ನೀಡ್ ಟು ಸ್ಟೇ ಇನ್ ದ ವರ್ಡ್ ಟು ಫ್ಲರಿಶ್ ಅಂಡ್ ಪ್ರಾಸ್ಪರ್ ಅಂತ. ಹಲ್ಲೆಲೂಯಾ. ಮೆನಿ ಪೀಪಲ್ ವಿಲ್ ರನ್ ಟು ದ ಏನಂತ ಹೇಳ್ಬೋದು, ಬೇರೆ ಬೇರೆ ಕಡೆ ಓಡ್ತಾರೆ. ಯಾಕೆ? ಆಸ್ತಿ, ಅಂತಸ್ತು, ಒಂದು ಐಶ್ವರ್ಯ, ಒಂದು ಎಲ್ಲಾ ತಗೊಂಡ್ಬಿಡಲ್ಲ ಅಂತ ಹೇಳ್ಬಿಟ್ಟು. ನೋ, ಇಫ್ ಯು ಆರ್ ಪ್ಲಾಂಟೆಡ್ ಇನ್ ದ ವರ್ಡ್ ಆಫ್ ಗಾಡ್, if you are rooted in the word of God, you will flourish like a palm tree. Hallelujah. ದೇವರ ವಾಕ್ಯ ಏನು ಹೇಳ್ತದೆ? ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನು ಹಗಲು ಇರುಳು ಧ್ಯಾನಿಸುತ್ತಿರುವನು. ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅದು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆಯು ಬಾಡುವುದೇ ಇಲ್ಲ. Hallelujah. ಒಂದು ದೇವರ ವಾಕ್ಯದಲ್ಲಿ ಹಗಲಿರುಳು ಧ್ಯಾನ ಮಾಡುವಂತ ವ್ಯಕ್ತಿ ಹೇಗಿರ್ತಾನಂತೆ? ಒಂದು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರ್ತಾನಂತೆ. ಅದು ಏನ್ ಮಾಡ್ತದಂತೆ? ಅದು ತಕ್ಕ ಕಾಲದಲ್ಲಿ ಫಲ ಕೊಡ್ತದಂತೆ. ಅದ್ರ ಎಲೆ ಬಾಡೋದಿಲ್ಲ ಅಂತ. ಯಾಕೆಂದ್ರೆ ಯಾವಾಗ ಬೇಕೋ ಅದು ನೀರ್ ಸಿಗ್ತಾ ಇದೆ ಅದಕ್ಕೆ. ಹಾಲೆಲೂಯಾ. ಈ ಒಂದು ದಿನ ಅರ್ಥ ಮಾಡ್ಕೊಳ್ಬೇಕು, ಆ ವಾಟರ್ ಹೋಲಿ ಸ್ಪಿರಿಟ್. ಹಾಲೆಲೂಯಾ. ಆ ಫ್ರೂಟ್ ನಾವು ಕೊಡೋದು ಅಂತಂದ್ರೆ ಯಾವ ಒಂದು ಚಿಂತೆ ಕೂಡ ನಮ್ಗೆ ಬೇಡ. ಹೋಲಿ ಸ್ಪಿರಿಟ್ ವಿಲ್ ಟೇಕ್ ಕೇರ್ ಆಫ್ ಅವರ್ ಲೈಫ್ಸ್. Hallelujah. ಈ ಒಂದು ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಗೆ ಯಾಕೆ ವೆರಿ ಇಂಪಾರ್ಟೆಂಟ್ ಹೋಲಿ ಸ್ಪಿರಿಟ್ ಅಂತಂದ್ರೆ, ಹಿ ಈಸ್ ದ ರೆವಲೇಷನ್ ಪರ್ಸನ್ ಆಫ್ ದ ಹೋಲಿ ಸ್ಪಿರಿಟ್. Hallelujah. He is the revelation man. Hallelujah. ಅವ ಒಂದು ಟೈಮ್ನಲ್ಲಿ ಯೇಸು ಸ್ವಾಮಿಯನ್ನ ನೋಡ್ಬೇಕು ಅಂತ ಎಷ್ಟೋ ಸಾವಿರಾರು ಜನರು ನೂಕಿಕೊಂಡು ಯೆರೂಸಲೇಮ್ನಲ್ಲಿಯೋ ಮತ್ತು ಗಲಿಲಾಯ ಮತ್ತು ಯೇಸು ಸ್ವಾಮಿ ಎಲ್ಲೆಲ್ಲಿ ಸೇವೆ ಮಾಡಿದ್ರು ಆ ಒಂದು ಸ್ಥಳಗಳಲ್ಲೆಲ್ಲ ಜನರು ನುಗ್ತಾ ಇದ್ರು. ಯಾಕೆ? ಟು ಸಿ him, to have something from him. ಅವರಿಂದ ಏನಾದ್ರೂ ತಗೊಳ್ಳೋಣ, ಅದ್ಭುತವನ್ನು ತಗೊಳ್ಳೋಣ, ಒಂದು ಸ್ವಸ್ಥತೆಯನ್ನು ತಗೊಳ್ಳೋಣ, ದೇವರಿಂದ ಒಂದು ಪವರ್ನ ರಿಸೀವ್ ಮಾಡೋಣ, ನೋಡೋಣ ಈ ವ್ಯಕ್ತಿ ಯಾರಿದ್ದಾರೆ ಅಂತ ಹೇಳಿ ಎಲ್ಲ ಹೋಗಿ ನೋಡ್ತಾ ಇದ್ರು. ಯೇಸು ನೋಡಿದ್ರೆ ಎಷ್ಟು ಜನ ನನ್ನನ್ನ ನೋಡ್ಬೇಕು ಅಂತ ಕಾಯ್ತಾ ಇದ್ದಾರೆ. ಆದ್ರೆ ಇವ್ರು ಒಂದಿನ ನೋಡೋದಿಲ್ಲ. ಆದ್ರೆ ನೀವು ರಿಸೀವ್ ಮಾಡ್ತೀರಾ ದ ಸ್ಪಿರಿಟ್ ಆಫ್ ಗಾಡ್ ಹಿಮ್ಸೆಲ್ಫ್ ಅಂತ. ಹಲ್ಲೆಲೂಯಾ. ಆದ್ರೆ ನಾನು ನಿಮ್ಮ ಹತ್ರ ಕಳಿಸುವಂತ ಸಹಾಯಕನೇ ನಿಮ್ಮ ಒಳಗಡೆ ಇರ್ತಾನೆ, ನಿಮ್ಮಲ್ಲಿಯೇ ಇರ್ತಾನೆ, ಯಾವಾಗ ನಿಮ್ಮ ಜೊತೆ ವಾಸ ಮಾಡ್ತಾನೆ. ಹಲ್ಲೆಲೂಯಾ. ನಾವು ತ್ರಯಕತ್ವ ದೇವರದಲ್ಲಿ ನಾವು ನೋಡುವುದಾದ್ರೆ, ತಂದೆಯಾದ ದೇವರು
ಮಗನಾದಂತ ಯೇಸು ಸ್ವಾಮಿ ಮತ್ತು ಪವಿತ್ರಾತ್ಮ ದೇವರು 3 ಜನ ಒಟ್ಟಿಗೆ ಇದ್ದಾರೆ. 3 ಜನ ದೇವರು, 3 ಜನ ಕೂಡ ದೇವರಾಗಿರುವಾಗ ಪರಲೋಕದಲ್ಲಿ ಇರುವಂತ ತಂದೆಯಾದ ದೇವರು ತನ್ನ ಮಗನನ್ನ ಕಳಿಸಿಕೊಡುವುದರ ಮುಖಾಂತರವಾಗಿ ತನ್ನ ಮಗನ ಈ ಲೋಕದಲ್ಲಿ ಇರುವಾಗ ಎಷ್ಟು ಜನರು ತವಕದಿಂದ ಆತನವನ್ನ ನೋಡ್ಬೇಕು, ಆತನಿಂದ ಏನಾದ್ರೂ ತೆಗೆದುಕೊಳ್ಬೇಕು ಅಂತ ಹೇಳಿ ಎಷ್ಟು ಕಷ್ಟಪಟ್ಟರು, ಎಷ್ಟು ಆತುರದಿಂದ ಕಾತಿದ್ರು. ಅವ್ರು ಎಲ್ಲ ಯೇಸುವಿನ ಕೆಲಸವನ್ನು ಮುಗಿ ಪರಲೋಕಕ್ಕೆ ಹೋಗುವಾಗ ಅದೇ ಆತ್ಮನನ್ನು ನಮ್ಮ ಒಳಗಡೆ ಕೊಟ್ಟಿದ್ದಾರೆ. The same God himself is dwelling in us. Word of God ಮಾತಾಡುತ್ತೆ. Hallelujah. 1 Corinthians chapter 3 verse 16 ಅನ್ನು ಒಂದ್ಸತಿ ನಾವು ವಾಕ್ಯವನ್ನು ನಾವು ಓದ್ಕೊಳ್ಳೋಣ. ನೀವು ದೇವರ ಆಲಯವಾಗಿದ್ದೀರೆಂಬುದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ ಎಂಬುದಾಗಿ. Hallelujah. ನಾವೇ ದೇವರ ಆಲಯವಾಗಿದ್ದೇವೆ, ದೇವರ ಆತ್ಮನು ನಮ್ಮ ಒಳಗಡೆ ವಾಸ ಮಾಡ್ತಾ ಇದ್ದಾರೆ. Hallelujah. ವಾಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಟ್ಸ್ ನಾಟ್ ಎ ಸ್ಮಾಲ್ ವರ್ಡ್ ಅಂತ. Hallelujah. ಯಾರಾದ್ರೂ ಎಲ್ಲಾದ್ರೂ ಹೋಗಿ ಬರ್ಬೋದು, ಅಲ್ಲೇ ಇರಕ್ಕಾಗಲ್ಲ. ನಾವೇ ಎಲ್ಲಾದ್ರೂ ಹೋಗಿ ಇದ್ಬಿಡಂದ್ರೆ ಇರ್ತೀವ? ಇರಲ್ಲ. ವಿ ಕಮ್ ಬ್ಯಾಕ್ ಟು ಹೋಮ್. ವೈ? ಹೋಮ್ ಈಸ್ ಹೋಮ್ ಆಲ್ವೇಸ್. Hallelujah. ಮನೇನೆ ಯಾವಾಗ ಆದ್ರೆ ಪವಿತ್ರಾತ್ಮನು ಪರಲೋಕದಿಂದ ಬರುವಾಗ ಜಸ್ಟ್ ಇಮ್ಯಾಜಿನ್ ಮಾಡ್ರಿ, he took everything, he packed everything, he came because no longer my dwelling place is in heaven now. My dwelling place is this, with these precious people. I'm going to dwell with them. When he was coming to us, we don't know what is in his mind. Hallelujah. He is the Spirit of God, but he also has emotions. He also has ಏನಂತ ಹೇಳ್ಬೋದು, ಎಲ್ಲಾ ರೀತಿಯಾದಂತ ಎಮೋಷನ್ಸ್ ಇದೆ ಅವ್ರಿಗೆ. ಅವ್ರು ಬರುವಾಗ ಅವ್ರಿಗೆ ಫೀಲ್ ಆಗಿರ್ಬೋದಲ್ಲ, ಐ ಆಮ್ ಲೀವಿಂಗ್ ಬಿಹೈಂಡ್ ಗಾಡ್ ದ ಫಾದರ್, ಐ ಆಮ್ ಲೀವಿಂಗ್ ಬಿಹೈಂಡ್ the Son, Jesus Christ. Now I should go and dwell with them. Was he happy or was he sad? We don't know. But we can say one thing. He came to us because he loves us. He don't want us to get lost in this world. He came to save us. Hallelujah. ತಂದೆಯಾದ ದೇವರ ಪ್ರೀತಿ ಮಾಡಿ ಯೇಸು ಸ್ವಾಮಿನ ಕೊಟ್ಟರು. ಯೇಸು ಸ್ವಾಮಿ ಪ್ರಾಣ ಕೊಟ್ಟ ಮೇಲೆ ತಂದೆಯಾದ ದೇವರು ಬಹಳವಾಗಿ ನೊಂದುಕೊಂಡ್ರು, ಮಗನ ಪ್ರಾಣ ಹೋಯ್ತು ಅಂತ. ಸ್ವಾಮಿ ಬಂದು ಪದ್ಯದ ದೇವರ ಬಲಪಾರ್ಶ್ವದಲ್ಲಿ ಕೂತ್ಕೊಂಡಾಗ ಪವಿತ್ರ ಆತ್ಮನು ಬರ್ತಾ ಇದ್ದಾರೆ. ಅವರು ಈ ಭೂಮಿ ಮೇಲೆ ಬರುವಾಗ ಅವರ ಕೆಲಸ ಏನು ಅಂತಂದ್ರೆ, ನಾನು ಕೂಡ ಅವರೊಳಗಡೆ ಹೋಗಿ ವಾಸ ಮಾಡ್ತೇನೆ. ಅವ್ರು ನನ್ಗಿರುವಂಥದ್ದು ಒಂದೇ ಒಂದು ಕೆಲಸ, ಯೇಸು ಸ್ವಾಮಿ ಕೆಲಸ ಮುಗಿಸಿದ್ದಾರೆ, ಇವಾಗ ನಾನು ಸ್ಟಾರ್ಟ್ ಮಾಡಬೇಕು. To make them believe what Jesus did on the cross. Hallelujah. To make them believe where Jesus was born, how Jesus was born, how Jesus raised from the dead, how Jesus lived for every people. Hallelujah. ಹೆಂಗೆ ಸ್ವಾಮಿ ಬದುಕಿದ್ರು, ಹೆಂಗೆ ಸ್ವಾಮಿ ಜೀವನ ಮಾಡಿದ್ರು, ಹೆಂಗೆ ಯೇಸು ಸ್ವಾಮಿ ಲೋಕದಲ್ಲಿ ಸಾಕ್ಷಿಯಾಗಿದ್ರು, ಅದು ಯಾರಿಗೂ ಈ ಲೋಕದವ್ರಿಗೆ ಗೊತ್ತಾಗಲ್ಲ. ಸ್ವಲ್ಪ ವರ್ಷ ಬಿಟ್ರೆ ಎರೇಸ್ ಆಗ್ಬಿಡುತ್ತೆ. ಅವ್ರಿಗೆಲ್ಲ ಒಂದು ಪವರ್ ಆಫ್ ಗಾಡ್ ನಲ್ಲಿ, ಆ ಒಂದು ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ನಲ್ಲಿ ತಿಳಿಸ್ಕೊಡೋದಕ್ಕಾಗಿ ಪವಿತ್ರಾತ್ಮನು ಇಸ್ ಕಮಿಂಗ್ ಅಂತ. Hallelujah. He is teaching the word of God to us. Hallelujah. Holy Spirit is our teacher. Hallelujah. ಅದಕ್ಕೆ ಒಂದು ದಿನ ಈ ವಾಕ್ಯಗಳನ್ನು ನಾವು ಕೇಳುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಒಳಗಡೆ ವಾಸ ಮಾಡುವಂತ ಪವಿತ್ರಾತ್ಮನು is the revelation man. Hallelujah. He is the person of the revelation. Hallelujah. He will bring us the word of God into creative word of God. Hallelujah. ನೋ ಒನ್ ಯಾರು ಕೂಡ ವಾಕ್ಯ ಬಂದು ನಮ್ಗೆ ಟೀಚ್ ಮಾಡುವಾಗ, ಆದ್ರೆ ಪವಿತ್ರಾತ್ಮನು ಟೀಚ್ ಮಾಡುವಾಗ ಅರ್ಥ ಆಗೋ ತರ ಯಾರು ಟೀಚ್ ಮಾಡಿದ್ರು ಕೂಡ ಅರ್ಥ ಆಗೋದಿಲ್ಲ. ಅದಕ್ಕೆ ನಮ್ಗೆ ಬೇಕಾಗಿರುವುದಂದ್ರೆ ದ ಪರ್ಸನ್ ಆಫ್ ದ ಹೋಲಿ ಸ್ಪಿರಿಟ್. Hallelujah. ಯಾವಾಗ ಪವಿತ್ರಾತ್ಮನು ಕೇಮ್ ಟು ಡ್ವೆಲ್ ವಿತ್ ಅಸ್, he left his home. Hallelujah. He left his throne, he left his power, he left his glory. He is coming to us. Hallelujah. And do you know how the place was looking? Dirty, mess up. ನಾವು ಎಲ್ಲಾದ್ರೂ ಒಂದು ಹೊಸ ಮನೆಗೆ ಹೋಗ್ಬೇಕಾದ್ರೆ how we will enter the house? Clean, painted, furnished, semi furnished, ಎಲ್ಲ ನೋಡ್ತೀವಿ. But how about the Holy Spirit? Dirty, not righteous, not good. Hallelujah. When he came, ಯಾವಾಗ ಈ ಪವಿತ್ರ ಆತ್ಮನು ಆದ್ಯ ಅಪೊಸ್ತಲರ ಮೇಲೆ ಬಂದ್ರು, ಅವ್ರ ಒಳಗಡೆ ಇದ್ದಂತ ಆ ನಂಬಿಕೆಯನ್ನ ಯೇಸು ಸ್ವಾಮಿ, ಅಪನಂಬಿಕೆಯನ್ನ ಯೇಸು ಸ್ವಾಮಿ ರಿಬ್ಯೂಕ್ ಮಾಡಿದ್ರು. ಯೇಸು ಸ್ವಾಮಿಯನ್ನ ಅವ್ರು ನಂಬಲಿಲ್ಲ. ರಿಸರಕ್ಷನ್ ಆದ್ಮೇಲೆ ಯೇಸು ಸ್ವಾಮಿನ ಅವ್ರು ನಂಬಲಿಲ್ಲ. ಯೇಸು ಸ್ವಾಮಿ ಅದಕ್ಕೆ ರಿಬ್ಯೂಕ್ ಮಾಡ್ತಾ ಇದಾರೆ ಅವ್ರನ್ನ. ನೀವು ನೋಡಿ ನಂಬುವವರಾಗ್ರಿ, ನೋಡ್ರಿ ನನ್ನನ್ನ ನಂಬುವವರಾಗ್ರಿ, ನೋಡ್ದಿರಾ ನಂಬದೇ ಇರ್ಬೇಡ್ರಿ. Hallelujah.
ಇಲ್ಲಿ ಆದಂತ ವಿಚಾರ ಏನು ಅಂತಂದ್ರೆ, ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ ಮೇಲೆ ಶಿಷ್ಯಂದ್ರ ಮುಂದೆ ಬಂದು ನಿಂತ್ಕೊಳ್ತಾ ಇದಾರೆ. ಶಿಷ್ಯಂದ್ರ ಒಳಗಡೆ ನಂಬಿಕೆ ಇಲ್ಲ, ದೆವ್ವ ಇರ್ದು, ಈಸ್ ಎ ಗೋಸ್ಟ್. ಅದಕ್ಕೆ ಸ್ವಾಮಿ ಅವ್ರ ಅನ್ಬಿಲೀಫ್ ನ ರೆಬ್ಯೂಕ್ ಮಾಡ್ತಾರೆ. ಯಾಕೆ? ಅವ್ರ ಒಳಗಡೆ ಅನ್ಬಿಲೀಫ್ ಇರುವುದಾದ್ರೆ ಪವಿತ್ರಾತ್ಮನು ಬಂದಾಗ ಇಟ್ ಈಸ್ ಹಾರ್ಡ್ ಫಾರ್ ಹಿಮ್ ಟು ಮೇಕ್ ದೆಮ್ ಕನ್ವಿಕ್ಟ್ ದಟ್ ಜೀಸಸ್ ಇಸ್ ದ ಲಾರ್ಡ್. ಅದಕ್ಕೆ ರೆಬ್ಯೂಕ್ ಮಾಡ್ತಾ ಇದ್ದಾರೆ. ದಟ್ ನನ್ನ ಕೈಗಳಲ್ಲಿರುವಂತ ಗಾಯಗಳನ್ನ ನೋಡಿ ಆದ್ರೂ ನಂಬ್ರಿ, ನೀವು ನೋಡ್ರಿ ನಿಮ್ ತರನೇ ನಾನು ಮನುಷ್ಯ ಅಂತ ರೊಟ್ಟಿ ತಿಂದಿ ತೋರಿಸ್ತಾರೆ, ನಾನು ದೆವ್ವ ಅಲ್ಲ. ಹಲ್ಲೆಲೂಯಾ. ಯಾಕೆ ಅವರ ಅನ್ಬಿಲೀಫ್ ನ ರೆಬ್ಯೂಕ್ ಮಾಡ್ತಾ ಇದ್ದಾರೆ ಅಂದ್ರೆ, ಅದೇ ಅನ್ಬಿಲೀಫ್ ಅವ್ರ ಒಳಗಡೆ ಇರುವುದಾದ್ರೆ ಇಟ್ ಈಸ್ ವೆರಿ ಹಾರ್ಡ್ ಫಾರ್ ದ ಹೋಲಿ ಸ್ಪಿರಿಟ್ ಟು ವರ್ಕ್ ಇನ್ ದೆಮ್. ಹಲ್ಲೆಲೂಯಾ. ಅದಕ್ಕೆ ಸ್ವಾಮಿ ಅವ್ರ ಅನ್ಬಿಲೀಫ್ ನ ರೆಬ್ಯೂಕ್ ಮಾಡಿದ್ಮೇಲೆ ಹೇಳ್ತಾ ಇದ್ದಾರೆ, ನಿನ್ನನ್ನು ನೋಡಿ ನಂಬುವವರಾಗ್ರಿ. ಹಲ್ಲೆಲೂಯಾ. ನೀವು ನನ್ನನ್ನು ನೋಡಿರೋದ್ರಿಂದ ನೀವು ನಂಬ್ತಾ ಇದ್ದೀರಾ, ಆದ್ರೆ ನೋಡ್ದಿರ ಇರುವಂತವ್ರು ನಂಬುವಂತವ್ರು ಧನ್ಯರು ಎಂಬುದಾಗಿ. ಹಲ್ಲೆಲೂಯಾ. ನಾವು ಯೇಸುವಿನ ನಾವು ನೋಡ್ಲಿಲ್ಲ, ಆದ್ರೆ ನಾವು ನಂಬ್ತಾ ಇದ್ದೇವೆ, ನಾವು ಧನ್ಯರು. ಯಾಕೆ ನಂಬ್ತಾ ಇದ್ದೇವೆ ಅಂತಂದ್ರೆ, ನಮ್ಮ ಒಳಗಡೆ ಪವಿತ್ರಾತ್ಮನ ವರ್ಕ್ ಮಾಡ್ತಾ ಇದ್ದಾರೆ, ಅವ್ರು ಹೇಳ್ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಹೇಗಿರುತ್ತೆ? ಪವಿತ್ರಾತ್ಮನು ಬರುವಾಗ ಅನ್ಬಿಲೀಫ್ ಇರುವುದಾದ್ರೆ ಇಟ್ ಈಸ್ ಅನ್ಕಂಫರ್ಟ್ ಫಾರ್ ದ ಹೋಲಿ ಸ್ಪಿರಿಟ್ ಟು ಡ್ವೆಲ್. ಹಲ್ಲೆಲೂಯಾ. ಅನ್ಬಿಲೀಫ್ ಆಲ್ವೇಸ್ ಗ್ರೋಸ್ ಅಂತ. ಹಲ್ಲೆಲೂಯಾ. ಅದು ಯಾವಾಗೂ ಬೆಳೀತಾ ಇರ್ತದೆ ಅನ್ಬಿಲೀಫ್. ಅದಕ್ಕೆ ಜೀಸಸ್ ರೆಬ್ಯೂಕ್ ಮಾಡಿದ್ರು. ಹಲ್ಲೆಲೂಯಾ. ಇದನ್ನ ನಮ್ಗೆ ಅನ್ಬಿಲೀಫ್ ಇರುವುದಾದ್ರೆ ನಾವು ರೆಬ್ಯೂಕ್ ಮಾಡಬೇಕು. ಹಲ್ಲೆಲೂಯಾ. ಇಟ್ ಈಸ್ ನಾಟ್ ಎ ಕಂಫರ್ಟೇಬಲ್ ಪ್ಲೇಸ್ ಫಾರ್ ದ ಹೋಲಿ ಸ್ಪಿರಿಟ್ ಟು ಡ್ವೆಲ್ ವಿತ್ ಅನ್ಬಿಲೀವರ್ಸ್. ಅನ್ಬಿಲೀಫ್ ಎಂಬುದಾಗಿ. ಹಲ್ಲೆಲೂಯಾ. ಅಪನಂಬಿಕೆ ನಮ್ಮ ಒಳಗಡೆ ಇರೋದಾದ್ರೆ ಪವಿತ್ರಾತ್ಮನನ್ನು ಕಂಫರ್ಟ್ ಮಾಡೋದಿಲ್ಲ. ಹಲ್ಲೆಲೂಯಾ. ಐಗುಪ್ತ ದೇಶದಿಂದ ಬಂದಂತ ಇಸ್ರಾಯೇಲ್ ಜನರು ಪ್ರತಿ ಒಂದು ಕಡೆ ಮಾಡ್ತಾ ಇದ್ದಂತ ಕೆಲಸ ಏನು ಅಂತಂದ್ರೆ ಅನ್ಬಿಲೀಫ್. ಇದಾಗುತ್ತಾ? ದೇವ್ರ ಕೈಯಿಂದ ಆಗುತ್ತಾ? ದೇವ್ರ ಕೈಯಿಂದ ಆಗುತ್ತಾ? ದೇವ್ರು ಮಾಡ್ಕೊಡ್ತಾರ? ದೇವ್ರ ಜಯ ಕೊಡ್ತಾರ? ದೇವರು ಒಂದು ನಾನ್ ವೆಜ್ ಕೊಡಕ್ಕಾಗುತ್ತಾ ದೇವರಿಗೆ? ಇಷ್ಟು ಜನಕ್ಕೆ ಅನ್ಬಿಲೀಫ್. ದೇವ್ರಿಗೆ ಬೇಜಾರಾಗೋಯ್ತು, ಎಷ್ಟಪ್ಪ ಅವ್ರಿಗೆ ಎಲ್ಲ ಅದ್ಭುತ ನೋಡಿದ್ರು ಮತ್ತೆ ಮತ್ತೆ ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಾವು ಆ ರೀತಿಯಲ್ಲಿ ಅನ್ಬಿಲೀಫ್ ನಲ್ಲಿ ಇರಬಾರ್ದು, ಅಪನಂಬಿಕರಾಗಿ ಇರಬಾರ್ದು, ಅಪನಂಬಿಕೆಯಲ್ಲಿ ಇರಬಾರ್ದು, ನಂಬಿಕೆಯಲ್ಲಿ ಇರುವುದಕ್ಕಾಗಿ ಸತ್ಯವೇದ ನಮ್ಮನ್ನ ಕರೀತಾ ಇದೆ. ಹಲ್ಲೆಲೂಯಾ. ಹಾಗಾಗಿ ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ನಲ್ಲಿ ನಾವೇನು ಈ ಒಂದು ವಾರ ನಾವು ಕಲ್ತಿದ್ದೇವೆ, ನಾವು ನೆಕ್ಸ್ಟ್ ವೀಕ್ ಕೂಡ ಅನೇಕ ಒಂದು ವಿಚಾರಗಳನ್ನ ನಾವು ಕಲೀಲಿಕ್ಕೆ ಹೋಗೋಣ. ಯಾಕೆ ಅಂತಂದ್ರೆ ಗಾಡ್ ವಾಂಟ್ಸ್ ಟು ಟೇಕ್ ಈವನ್ ಮೋರ್ ಡೀಪರ್ ಅಂಡ್ ಕ್ಲೋಸರ್ ಟು ಹಿಸ್ ವರ್ಡ್, ಬಿಕಾಸ್ ದಿಸ್ ವರ್ಡ್ ಈಸ್ ವರ್ಕಿಂಗ್ ಇನ್ ಅವರ್ ಲೈಫ್ಸ್ ಆಸ್ ಏನಂತ ಒಂದು ಲಿವಿಂಗ್ ಟೆಸ್ಟಿಮನಿ, ಒಂದು ಲಿವಿಂಗ್ ವರ್ಡ್ ಆಫ್ ಗಾಡ್, ಒಂದು ಲಿವಿಂಗ್ ಒಂದು ಪವರ್ ಆಫ್ ಗಾಡ್ ನ ರಿಲೀಸ್ ಮಾಡ್ಲಿಕ್ಕಿದೆ. ಅನೇಕ ಒಂದು ವಿಚಾರಗಳನ್ನ ನಮಗೆ ಈ ಒಂದು ದಿನ ಒಂದು ಸತ್ಯವೇದ ಕಳಿಸ್ಕೊಟ್ಟ ಹಾಗೆ ಬರೋ ವಾರ ಕೂಡ ನಾವಿಂದು ಟಾಪಿಕ್ ನಾವು ಕಂಟಿನ್ಯೂ ಮಾಡ್ಕೊಳ್ಳೋದು. ನಾವಿರುವಂತಹ ಸ್ಥಳಗಳಲ್ಲಿ ನಾವು ಕಣ್ಣು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರ, ಅದ್ಭುತವಾಗಿ ನೀವು ಮಾತಾಡಿದ್ದಕ್ಕಾಗಿ ಸ್ತೋತ್ರ ತಂದೆ. ಅನೇಕ ಒಂದು ವಿಚಾರಗಳನ್ನು ನೀವು ತಿಳಿಸ್ಕೊಟ್ಟಿದ್ದೀರಾ ದೇವ್ರೆ. ಸ್ವಾಮಿ ಪವಿತ್ರಾತ್ಮನು ನಮಗೆ ದೇವರೇ ತಿಳಿಸ್ಕೊಟ್ಟಿ ದೇವರೇ ಮಾತಾಡಿದಂತೆ ದೇವರ ಸ್ವಾಮಿಯಪ್ಪ ದೇವರ ಕರ್ತನೆ ಆ ವಾಕ್ಯಗಳನ್ನು ನಾವು ಕೈಗೊಂಡು ನಡೆದು ಸ್ವಾಮಿಯಪ್ಪ ಸ್ವಾಮಿ ಮಾಡೋದಕ್ಕಿಂತ ಅದ್ಭುತಗಳನ್ನು ನಾವು ಮಾಡುವಂತ ದೇವರೇ ಸ್ವಾಮಿ ದೇವರ ಕರ್ತನೆ ಅಂತ ಒಂದು ಸ್ವಾಮಿ ಒಂದು ಸಾಮರ್ಥ್ಯವನ್ನು ನಮಗೆ ಕೊಡಬೇಕಾಗಿದ್ದೇವ್ರೆ ಅಪ್ಪ. ಪ್ರೈಡ್ ನಲ್ಲಿ ಎಲ್ಲ ದೇವರ ಸ್ವಾಮಿಯಪ್ಪ ದೇವರೇ, ಆದ್ರೆ ಹಂಬಲ್ ಆಗಿ ದೇವರೇ ನಾವು ಮುಂದೆ ಹೋಗುವಂತ ದೇವರೇ ಅಪ್ಪ ಕರ್ತನೆ. ನಿಮ್ಮ ಒಂದು ಆತ್ಮದ ಬಲವನ್ನ ದೇವರೇ, ನಿಮ್ಮ ಆತ್ಮದ ಶಿಕ್ಷಣವನ್ನ ಯಾವಾಗಲೂ ನಮಗೆ ಕೊಟ್ಟು ನಡೆಸಬೇಕಾಗಿ ಪ್ರಾರ್ಥಿಸ್ತೇನೆ. ಯಾರ್ಯಾರು ಈ ವಾಕ್ಯವನ್ನ ನೋಡಿದ್ದಾರೆ ಅಪ್ಪ, ಅವರು ಒಂದು ಸ್ವಾಮಿ ದೇವರ ಒಂದು ಸತ್ಯದಲ್ಲಿ ದೇವರ ಅವ್ರನ್ನ ಆಶೀರ್ವದಿಸಬೇಕಾಗಿದ್ದೇವ್ರೆ. ದೇವರ ಕರ್ತನೆ ಪ್ರತಿಯೊಂದು ವಿಚಾರಗಳನ್ನು ನಿಮ್ಮ ಹಸ್ತಗಳಲ್ಲಿ ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್.